राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरुर्विष्णु गुरुर्देवो महेश्वरा। गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. पार्वती राजा सद्गुरुनाथ राम कृष्ण हरे राम कृष्ण हरे राम कृष्ण हरे जय जय राम कृष्ण हरि राम कृष्ण हरे 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 राम कृष्ण हरे। बोलो परमार्थाचे जन्मस्थान तेती सद्गुरूचे भजन. सद्गुरु भजन समाधान. अकस्मात बाणे ठोब्बार कुमाई ठोब्बार कुमाई ठोब्बार कुमाई. बोला पुंडलिक वरद श्री ज्ञानदेव तुकाराम राजाधिराज ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಪರಮ ಗುರುಗಳು ಸದ್ಗುರು ಸಮರ್ಥ ಭಾವು ಸಾಹೇಬ್ ಮಹಾರಾಜರಿಂದ ರಾಜೇ ಅನ್ನುವಂಥ ಬಿರುದನ್ನು ಪಡೆದಿರುವಂತಹ ರಾಜೇ ರಾಮಚಂದ್ರ ರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಎರಡನೇ ದಿನದ ಜಾಗರಣೆಯೊಳಗೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಜೀವನದ ಸತ್ಯ ನಮಗೆ ಗೊತ್ತಾಗಬೇಕಾದ್ರೆ ನಮ್ಮದ ಸ್ವರೂಪದ ಒಂದು ಸಾಕ್ಷಾತ್ಕಾರ ಆಗಬೇಕಾಗಿತ್ತಂದ್ರೆ ಜನನ ಮಾಡ ಚಕ್ಕರಿಂದ ಬಿಡುಗಡೆ ಆಗುವಂತಹ ಒಂದು ಅವಕಾಶವನ್ನು ನಾವು ಪಡ್ಕೋಬೇಕಾಗಿತ್ತಂದ್ರೆ ನಾವು ಪರಮಾರ್ಥವನ್ನು ಮಾಡಬೇಕು. ನಾವೇನು ಮಾಡಬೇಕು?
ಪರಮಾರ್ಥವನ್ನು ಮಾಡಬೇಕು. ನೀವು ಪರಮಾರ್ಥವನ್ನು ಮಾಡ್ಲಿಕ್ಕತ್ತೇವಂದ್ರೆ ಅಲ್ಲಿ ಸದ್ಗುರುಗಳ ಒಂದು ಸಂಪೂರ್ಣ ಕೃಪಾ ಪರಮಾರ್ಥವಾದಿಗಳೊಳಗ ಪರಮಾರ್ಥ ಮಾಡೋರ ಮೇಲೆ ಸದ್ಗುರುಗಳ ಕೃಪಾ ಇರ್ತದೆ. ಅದಕ್ಕೆ ಅವ್ರಂದ್ರು ಪರಮಾರ್ಥಚೇ ಜನ್ಮಸ್ಥಾನ ತೇಚಿ ಸದ್ಗುರುಚೇ ಭಜನ. ಪರಮಾರ್ಥ ಎಲ್ಲಿ ಜನರಾಗ್ತಂದ್ರೆ ಸದ್ಗುರುವಿನಿಂದ ಇದೆಲ್ಲ ಆಗ್ತಂತಾರ. ಅದಕ್ಕೆ ಜೀವನದೊಳಗ ಏನೆಲ್ಲ ಮಾಡ್ಕೊಳ್ಳಿಕ್ಕಂದ್ರೆ ಬಿಡುವ ಲೆಕ್ಕ ಸದ್ಗುರುಗಳಿಂದ ಅನುಗ್ರಹಿತರೆ ಮಾತ್ರ ಆಗ್ಲಿಕ್ಕೆ ಬೇಕ. ಅವರಂತಾರ ಜಯ ಸವಾಟೆ ಮೋಕ್ಷವಾವ ತೇನೇ ಸದ್ಗುರು ಕರಾವ ಸದ್ಗುರುವಿನ ಮೋಕ್ಷ ಪಾವ ಹೇ ಕಲ್ಪಾಂತಿನ ಘಡೆ. ಈ ಬಂಧನದಿಂದ ನಮಗೆ ಬಿಡುಗಡೆ ಆಗಬೇಕಾಗಿತ್ತಂದ್ರ ಬಂಧನ ಅನ್ನುವಂಥದ್ದು ಏನದು ನಾನು ದೇಹಿ ಇದ್ದೀನಿ, ನಾನು ಈ ಶರೀರ ನಾ ಇದ್ದೀನಿ ಅಂಥೇಳಿ ಶರೀರ ಬಂಧನದೊಳಗೆ ನಾವು ಈ ಜೀವಾತ್ಮ ಏನು ತ್ರಾಸ ತೋಳಿಕತ್ತಲ್ಲ ಆ ಜೀವಾತ್ಮಗ ಆನಂದ ತನ್ನ ಸ್ವರೂಪದ ಆನಂದ ಆಗಬೇಕಾಗಿತ್ತಂದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾಗ್ರಿ. ಮೋಕ್ಷ ಸಂಪಾದನೆ ಅನ್ನುವಂಥದ್ದು ಸದ್ಗುರುಗಳು ಮಾತ್ರ ನೀಡಲಿಕ್ಕೆ ಸಾಧ್ಯದ ಅಂತಂತಾರೆ. ಅಂಥ ಸದ್ಗುರುಗಳ ಒಂದು ಭಜನೆಯನ್ನು ಹೇಗೆ ಮಾಡಬೇಕು? ಸದ್ಗುರುಗಳ ಭಜನೆ ಎಲ್ಲರೂ ನಾವು ಇಲ್ಲಿ ಕೂತವ್ರೆಲ್ಲರೂ ಸದ್ಗುರುಗಳಿಂದ ಅನುಗ್ರಹಿತರಾಗಿವು. ಹಂಗಾರ ಸದ್ಗುರುಗಳ ಒಂದು ಸಂತೋಷಕ್ಕಾಗಿ ನಾವು ಭಜನೆ ಹೆಂಗೆ ಮಾಡ್ಬೇಕಂದ್ರೆ ಆಹರ್ನಿಸಿ ಸದಾ ಪರಮಾರ್ಥ ಕರವ ಆಹರ್ನಿಸಿ ಸದಾ ಪರಮಾರ್ಥ ಕರವ ಪಾಯನ ದೇವಾವಾ ಪಾಯನ ದೇವಾವಾ ಆಡ ಆಹರ್ನಿಸಿ ಸದಾ ಪರಮಾರ್ಥ ರಘು ಗಲ್ಲ ಕೊಡು त्यातून काढीला तोची ज्ञानी त्यातून काढीला तोची ज्ञानी आहाती देवाला तोची ज्ञानी खरा मारी तुझी आसी Taala. शरण गेली याने काय होते फळ
ಪರಮಾರ್ಥ ಕರವ ಪರಮಾರ್ಥ ಕೊಪ್ಪಾರ ಕುಮಾಯಿ ಕೊಪ್ಪಾರ ಕುಮಾಯಿ ಜಯ ಜಯ ಕೊಪ್ಪಾರ ಕುಮಾಯಿ अर्निची सदा परमार्थ करावा पायन ठेवावा अडमार्गी कोणी जन जे जातील त्यातून काढील तो जिज्ञानी खरा तारी दुजी याशी वेळोवेळा त्याची शरण जावे आपण तरेला नवे ते नवला कुळ उद्धरीला सर्वांची तो शरण गेली याने काय होते पण तुका म्हणे कुळ उद्धरिले ठोपार कुमाई ठोपार कुमाई हो ಇವತ್ತಿನ ಈ ಒಂದು ಕೀರ್ತನ ಸೇವಾದೊಳಗೆ ಇದು ನಿಮಗೆ ಯಾರಿಗೂ ಗೊತ್ತಿರಲಾರ್ದಂಥ ಒಂದು ಹೊಸ ಅಭಂಗದ ಮೇಲೆ ಕೀರ್ತನ ಮಾಡೋದು. ಸರ್ವಸಾಧಾರಣ ನೀವು ಇದನ್ನು ಕೇಳಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಅಭಂಗ ಇಷ್ಟೊಂದು ಮಹತ್ವಪೂರ್ಣದ, ಇದು ಎಲ್ಲದ ಅನ್ನುವಂಥದ್ದು ಅಕಸ್ಮಾತ್ ನೀವು ಯಾರು ಹೇಳಿದ್ರಂದ್ರೆ ಭಾಳ ಸಂತೋಷ ಇರುತ್ತೆ. ಎದ್ರಾಗದ್ರಿ ಇದು ರಾತ್ರಿ ಬಾರ ಅಭಂಗದ ಭಜನೆ ಒಳಗಿಂದ ಇದು. ನಾ ಎಲ್ಲಿ ಹೊರಗಿನ ಬೇರೆ ತಗೊಂಡಿಲ್ಲ ಇದನ್ನ. ಯಾರು ನಿತ್ಯ ಭಜನೆ ಮಾಡ್ತಿರಲ್ಲ ಅವ್ರಿಗಿದು ಕಲ್ಪನಾ ಅದ. ಅಂಥ ಅಭಂಗ ತುಕೋಬ್ಬರಾಯರಂತಾರ, ಪರಮಾರ್ಥ ಮಾಡ್ತಿರಲ್ಲ ಸತ್ತಾಕ್ ಬಂದಾಗ ಅಷ್ಟೇ ಮಾಡಬೇಡ್ರಿ, ಏನು ಸತ್ಸಂಗಕ್ಕೆ ಹೋದಾಗ ಅಷ್ಟೇ ಮಾಡಬೇಡ್ರಿ, ಪರಮಾರ್ಥ ಅಹರ್ನಿಶಿ ಮಾಡ್ರಿ ಅಂತಾರ. ಯಾವಾಗಲೂ ಮಾಡ್ರಿ. ಯಾಕಂದ್ರೆ ಅಂಥ ಒಂದು ಮಹಾನ್ ದೇವರ ದೇವ ನಮ್ಮನ್ನ ಅಪ್ಪುಕೊಂಡಾನ. ನಾವು ಯಾರೂ ಶ್ರಮ ಪಡಲಿಲ್ಲ ಅಂದ್ರೂ ನಮ್ಮ ಮನೆ ತನಕ ಬಂದ ಮಹಾರಾಜರು ನಮ್ಮನ್ನ ಈ ಮಾರ್ಗಕ್ಕೆ ಹಚ್ಚಾರಲ್ಲ, ಅಂಥ ಸದ್ಗುರುನಾಥ ಸಂತೋಷಗೊಳ್ಬೇಕಾದ್ರೆ ಅಹರ್ನಿಶಿ ಸದಾ ಪರಮಾರ್ಥ ಕರಾವ ಯಾವಾಗಲೂ ಮಾಡಬೇಕು. 24x7 ಏನು ಒಟ್ಟ ಯಾವಾಗಲೂ. ಅವಾಗ ನೀವು ಹೆಂಗಾಗ್ತೀರಂದ್ರೆ ನಿಮ್ಮ ಮೋತಿನೇ ಬೇರೆ ಆಗ್ತದೆ. ನೀವು ಮಾತಾಡ್ಲಿಕ್ಕಂದ್ರೆ ಕೇವಲ ಸಮರ್ಥರ ಬಗ್ಗೆನೇ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಿ. ಇರ್ಲಿಕ್ಕಂದ್ರೆ ಮಠಕ್ಕೆ ಸತ್ತಾಕ್ ಬಂದರೂ ಸಹಿತ ಸಂಸಾರ ಸುದ್ದಿ ನಿಮ್ಮಿಂದ ಹೊರಗೆ ಬಿಡುವುದು, ಸಂಸಾರ ಸುದ್ದಿನೇ ನೀವು ಮಾತಾಡ್ತಿರ್ತೀರಿ. ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು. ಮಠದಾಗಿದ್ದ ಬೆಕ್ಕ ಇಲಿ ಬಂತಂದ್ರೆ ನಾ ಈಗ ಮಠದಾಗಿದ್ದು ನನ್ನ ಸುಮ್ ಕೂತಿತ್ತಂದ್ರೆ ಏನು ಬದಲಾವಣೆ ಆಗಿದೆ ಅಂತ ತಿಳ್ಕೋಬೇಕು. ಪಟಕ್ನ ಹೋಗಿ ಹಾರಿ ಹಿಡಿತಂದ್ರೆ ಹಂಗ ಮಠದೊಳಗಿದ್ರು ಸಹಿತ ಮನಿ ಬಗ್ಗೆ ವಿಚಾರ ಮಾಡ್ತಿದ್ದಂದ್ರೆ ಅವ ಯಾವಾಗಲೂ ಪರಮಾರ್ಥ ಮಾಡ್ಲಿಕ್ಕತ್ತಿಲ್ಲ ಅಂತ ತಿಳ್ಕೊರಿ ಅಂತಾರೆ. ಠೊಪ್ಪಾರ ಕುಮಾಯಿ ಠೊಪ್ಪಾರ ಕುಮಾಯಿ. ಅಂಥ ಸದ್ಗುರುಗಳ ಒಂದು ಪ್ರಾಪ್ತಿ ಯಾರಿಗಾಗ್ಯದಲ್ಲ ಅವರು ಭಾಗ್ಯವಂತರು. ಮುಂಜಾನಂತೆ ನೋಡ್ರಿ, ಭಾಗ್ಯವಂತ घरी भाग्यवत सद्गुरु आले घरा, परमानंद भरला सार भक्ती करू आनंदे. संत सज्जनांच्या मेळा भावे वंदू वेळो वेळा, काळ भीती नाही रे काळ बळोरी गेला दुरी. सद्गुरु कृपा जाहिल्यावरी जिकडे तिकडे आनंद. दुर्लभ नरदेहाची प्राप्ती, जन्म मृत्यू ಭಾಗ್ಯ ಸದ್ಗುರು ಆಲೆ घರ. ನಮ್ಮ ಮನೆಗೆ ಅಂಥ ಭಾಗ್ಯದ ದೇವತೆನೇ ನಮ್ಮ ಮನೆಗೆ ಬಂದ ನಿನ್ನನ್ನು ಉದ್ಧಾರ ಮಾಡ್ಬೇಕಂತ ಬಂದು ನೀ ಅಂತ ಸಂಕಲ್ಪ ಮಾಡ್ಕೊಂಡು ಬಂದ್ರು. ನಮ್ಮ
ಮತ್ತು ಇಷ್ಟೊಂದು ಇಚ್ಛಾ ಇಟ್ಕೊಂಡು ನಮಗೆ ನಮ್ಮ ಮನೆ ತನಕ ಬಂದ ಮಾರ್ಗ ತೋರಿಸಿದಂಥ ಸದ್ಗುರುಗಳ ಸಂತೋಷಗೊಳಿಸೋದು ನಮ್ಮ ಧರ್ಮ ಹೌದಿಲ್ಲೋ, ನಮ್ಮ ಧರ್ಮ ಹೌದಿಲ್ಲೋ. ಮತ್ತು ಅಂದಾಗ ನಾವು ಎಷ್ಟು ಭಾಗ್ಯವಂತರು ಅಂತ. ಇಂಥ ಭಾಗ್ಯವಂತ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತದೆ, ಕೆಲವೊಬ್ಬರಿಗೆ ಮಾತ್ರ ಇದು ಪ್ರಾಪ್ತ ಆಗ್ತದೆ. ಅಂಥ ಭಾಗ್ಯವಂತತನ ಪ್ರಾಪ್ತ ಆದಂಥ ಒಬ್ಬರು ಸಂತರ ಬಗ್ಗೆ ನಾವು ನೀವುಗಳೆಲ್ಲ ಇವತ್ತು ಚಿಂತನೆ ಮಾಡೋಣ. ಮರಾಠವಾಡ, ಪರಭಣಿ ಜಿಲ್ಲಾ, ಗಂಗಾಖೇಡ ಅನ್ನುವಂಥದ್ದು ಒಂದು ಹಳ್ಳಿ. ಈಗದು ತಾಲೂಕಾಗ್ಯದ. ಆ ಸಮಯದೊಳಗೆ ಅದೊಂದು ಹಳ್ಳಿ, ಏನು ಗಂಗಾಖೇಡ ಅಂತೇಳಿ ಒಂದು ಹಳ್ಳಿ. ನೋಡ್ರಿ, ಇವತ್ತು ಈ ಸರಿ ಏನಾಗ್ಯದ ಗೊತ್ತಿಲ್ಲ, ಮಹಾರಾಜರ ಇಚ್ಛಾದಾಗ ಸಂತರ ಚರಿತ್ರೆಗಳನ್ನು ನೀವು ಮಂಥನ ಮಾಡ್ರಿಪ್ಪ, ಕೇಳ್ರಿ ಅಂತೇಳಿ ಮುಂಜಾನೆ ಜ್ಞಾನೇಶ್ವರ ಮಾವುಲಿ ಅವರ ಚರಿತ್ರೆ ಅತ್ಯಂತ ಅದ್ಭುತವಾಗಿ ಪ್ರಕಟ ಆಯಿತು. ಈಗ ಅದೇ ಸಮಕಾಲೀನ ಸಂತ ಶ್ರೇಷ್ಠ ಜನಾಬಾಯಿಯ ಚರಿತ್ರೆಯನ್ನು ನಾವು ನೀವುಗಳನ್ನ ಪತಿತ ಪಾವನಾತೆ ದಾಸ तेही पावन करीती जगास ऐसा प्रचित मनास बहुतांच आली ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು. ಯಾರು ಆ ಸದ್ಗುರುನಾಥರ ಅನನ್ಯ ದಾಸತ್ವವನ್ನು ವಹಿಸ್ಯಾರಲ್ಲ ಅವರಿಂದ ಮಾತ್ರ ಜಗತ್ತಿನ ಕಲ್ಯಾಣ ಕಾರ್ಯ ಆಗ್ತದೆ. ಅಂಥ ಪತಿತ ಪಾವನ ಆ ಸದ್ಗುರುವಿನ ದಾಸರೊಳಗೆ ದಾಸರು ಯಾರಿದ್ರಂದ್ರೆ ಮಾವುಲಿ ಜ್ಞಾನೇಶ್ವರ ಮಹಾರಾಜರ ತಂಗಿ ಮುಕ್ತಾಬಾಯಿ. ಮುಕ್ತಾಬಾಯಿ ಆ ಸಮಯದಾಗ ಹೆಂಗಿತ್ತು ಗೊತ್ತಂದ್ರೆ ಹೆಣ್ಮಕ್ಳ ಪರಿಸ್ಥಿತಿ, ಗಂಡನ ಜೋಡಿ ಸಹಗಮನ ಹೋಗೋ ಪದ್ಧತಿ ಇತ್ತು. ಅಕಸ್ಮಾತ್ ಗಂಡ ತೀರ್ಕೊಂಡ ಅಂದ್ರೆ ಮನೆ ಬಿಟ್ಟು ಹೊರಗೆ ಬರೋ ಅವಕಾಶನೂ ಸಹಿತ ಇದ್ದಿದ್ದಿಲ್ಲ. ಇಷ್ಟು ಅವರು ಶೋಷಣೆ ಒಳಗೆ ಬದುಕ್ತಿದ್ರು ಸ್ತ್ರೀಯರು. ಆ ಕಾಲದೊಳಗೆ ಸ್ತ್ರೀಯರಿಗೆ ಒಂದು ಸ್ಥಾನ ಕೊಟ್ಟು ಸ್ತ್ರೀಯರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥ ಅವಕಾಶ ಯಾರಾದರೂ ಕೊಟ್ಟವರಿದ್ರು ಅದು ಮಾವುಲಿ ಜ್ಞಾನೇಶ್ವರ ನಾಮದೇವ ಮಹಾರಾಜರು. ಆ ಸಮಯದಾಗ ಆಗಿ ಹೋದಂಥ ಸಾಕಷ್ಟು ಏನಪ್ಪ ಅಂದ್ರೆ ಸ್ತ್ರೀ ಸಂತರು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಅವಾಗ ಎಷ್ಟು ಮಂದಿ ಈ ಸಮಾಜದೊಳಗೆ ಜಗತ್ತಿನ ಕಲ್ಯಾಣದ ಕಾರ್ಯ ಮಾಡಿದಂಥ ಸ್ತ್ರೀಯರು ಇದ್ದರು ಅಂತಂದ್ರೆ, ಎಂಥ ಒಂದು ಶ್ರೇಷ್ಠ ಭಕ್ತರು ಇದ್ದರು ಅಂದ್ರೆ, ಅವ್ರು ಹೇಳ್ತಾರ ಚಕ್ರಧರ ಅನ್ನುವಂತಹ ಶಿಷ್ಯನ, ಅವರು ಚಕ್ರಧರನ ಶಿಷ್ಯ ಮಹದಾಂಬ ಅನ್ನುವಂತಾಕಿ ಒಬ್ಬಕ್ಕಿ ಸಂತರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಜಗತ್ತಿನ ಕಲ್ಯಾಣದ ಕಾರ್ಯ ಮಾಡಿದ್ರು. ಆಮೇಲೆ ಜ್ಞಾನದೇವರ ತಂಗಿ ಮುಕ್ತಾಬಾಯಿ ಇಬ್ಬರಾದರು. ಚೋಖೋಮೇಳನ ಹೆಂಡತಿ ಸೋಯಿರಾಬಾಯಿ ಏನು. ಆಮೇಲೆ ತುಕಾರಾಮರ ಶಿಷ್ಯ ಬಹಿಣಾಬಾಯಿ, ಸಮರ್ಥರ ಶಿಷ್ಯ ವೇಣಾಬಾಯಿ ಅಕ್ಕ ತಾಯಿ, ನಾಮದೇವರ ದಾಸಿ ಅಂತ ಹೇಳುವಂತಹ ಇವತ್ತಿನ ಕಥಾನಾಯಕಿ ಜನಾಬಾಯಿ. ಏನು ಆಕಿ ತಾನ ಜನಾಬಾಯಿ ನಾನು ಪಾಂಡುರಂಗನ ಭಕ್ತ ಅಂತ ಎಂದೂ ಹೇಳಿಲ್ಲ. ನಾಮ ಯಾಚೆ ದನ್ನಿ ಸವೆ ವೆಂಚಿಸೇನಿ, ನಾಮ ಯಾಚೆ ಜನಿ ಸವೆ ವೆಂಚಿಸೇನಿ, ನಾಮ ಯಾಚೆ ಜನಿ धर्मागरी पाणी, धर्मागरी पाणी वाढे लागे, धर्मागरी पाणी वाढे लागे, उंचनी चकारी देणे भगवंता, उंचनी चकारी
ನೋಡ್ರಿ, ದಾಸರಾಜಾರಾಮರು ದಾಸಬಡೆ ಅಂತೇಳಿ ಸಮರ್ಥರು ತಮ್ಮ ಅಭಂಗದೊಳಗ ಉಲ್ಲೇಖ ಮಾಡ್ತಾರೆ. ಆದ್ರೆ ಜನಾಬಾಯಿ ಅಂತ ಎಂದೂ ಮಾಡಿಲ್ಲ. ನಾಮಯಾತೆ ಜನಿ, ನಾಮದೇವ್ ಮಹಾರಾಜರ ಜನಿ, ನಾಮದೇವ್ ಮಹಾರಾಜರ ದಾಸಿ ಜನಿ. ಹಿಂಗ ಗುರುವಿನನ್ನ ಮುಂದೆ ಇಟ್ಟುಕೊಂಡ ಭಕ್ತಿ ಮಾಡಂತವ್ರು ಅಂತ ಭಕ್ತರ ಕಥೆಯನ್ನು ನಾವು ಶ್ರವಣ ಮಾಡುವುದಂದ್ರೆ ಒಂದು ದೊಡ್ಡ ಭಾಗ್ಯ ನಮ್ಮದು. ನೀವು ಯಾರು ಅಂದ್ರೆ ನಾನು ನಾಮದೇವರ ದಾಸಿ. ನಾಮಯಾತೆ ಜನಿ ಸವೆ ವೇದಿಶೇನಿ, ನಾಮಯಾತೆ ಜನಿ धर्मागरी पाणी, धर्मागरी पाणी वाहे जानी, धर्मागरी पाणी वाहे जानी. ऊंचानी टकानी मेरे भगवान, ऊंचानी टकानी मेरे भगवान, ऊंचानी ಅಂತಾರ. ನಾಮ್ಯಾನ ದಾಸಿ ಜನಿ, ಅಕ್ಕಿ ಹೆಳಲ್ ಹಾಕಲಿಕ್ಕೆ ಪಾಂಡುರಂಗ ಹೋಗ್ತಿದ್ದಂತ ನೋಡ್ರಿ. ಹೆಳಲ್ ಹಾಕೋದು ಹೆಣ್ಮಕ್ಳಿಗೆ ಹಿಕ್ಕೋದು, ಹೆಳಲ್ ಹಾಕೋದು ಮಾಡ್ತಾರಿಲ್ಲ. ಯಾಕಂದ್ರೆ ಜನಿಗೆ ಪಾಂಡುರಂಗನ ಹೊರತಾಗಿ ಮತ್ತೊಬ್ರು ಯಾರು ಇಲ್ಲೇ ಇಲ್ಲ. ಆಕೆ ಅಂದ್ಬಿಟ್ಲು, ತಂದೆ ಸತ್ತಾನ ಪಾಂಡುರಂಗ, ತಾಯಿನೂ ಹೋಗ್ಯಾಳ ಪಾಂಡುರಂಗ, ಇನ್ನು ನೀನೇ ತಂದಿ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅಂತೇಳಿ ಕೇವಲ 8 ವರ್ಷದ ಹುಡುಗಿ ಜನಾಬಾಯಿ ಪಾಂಡುರಂಗಕ್ಕೆ ತೋಡ್ಕೋತ. ಪಾಂಡುರಂಗ ಅಂತಾನ, ನಮ್ಮ ಜನಿಗೆಲ್ಲ ಯಾರೂ ಇಲ್ಲೇ, ನಾವಗತಿ. ರುಕ್ಮಿಣಿ ಹೋಗು, ಹೆಳಲ್ ಹಾಕಿ ಹೋಗು, ಎಣ್ಣೆ ಹಚ್ಚಿ ಹೋಗು, ಹಿಕ್ಕಿ ಬಾ ಹೋಗು. ಪಾಂಡುರಂಗ ರುಕ್ಮಿಣಿ ದೇವಿನ ಕಳಿಸ್ತಿದ್ದಂತ ನೋಡ್ರಿ. ಎಂಥ ಒಂದು ಇದು ಇರಬೇಕು ಹೇಳಿ ನೀವು. ಭಕ್ತಿ ಸಂಬಂಧ ಭಗವಂತ ಆಳಿದ ಆಳಾಗಿ ದುಡ್ದಂಥ ಚರಿತ್ರೆಗಳನ್ನು ನೀವು ನೋಡಿದ್ರಂದ್ರೆ ಆಹಾ ಎಂಥ ಭಕ್ತರಿರಬೇಕು ಅನ್ನಿಸ್ತದೆ. ಅಂಥ ಜನಾಬಾಯಿ ಎಲ್ಲಿ ಹುಟ್ಟಿದ್ಲು ಅಂದ್ರೆ ಗಂಗಾ ಖೇಡದೊಳಗೆ ಹುಟ್ಟಿದ್ಲು. ಗಂಗಾ ಖೇಡದೊಳಗೆ ದಮ ಮತ್ತು ಕರುಂಡ, ಹಿಂಗ್ಯಾಕೆ ಅವ್ರಿಗೆ ಹೆಸರನ್ನು ಬೇಡ್ರಿ. ಅವಾಗ ಹಂಗಿದ್ದು. ಈಗ ಚಿಂಟೆ ಪಿಂಟೆ ಲಿಂಟೆ ತೀರಿಸೋಟ ಅದು ಇಲ್ಲ ಈಗ. ಆವಾಗ ಆ 12ನೇ ಶತಮಾನದಾಗ ದಮ ಅನ್ನುವಂಥವ ಜನಾಬಾಯಿ ಅಪ್ಪ, ಕರುಣ್ಣನ ಅನ್ನುವಂಥಕ್ಕಿ ಜನಾಬಾಯಿ ತಾಯಿ. ಇನ್ನ ಹುಟ್ಟಿದ್ದಿಲ್ಲ ಅವಾಗ. ಇಬ್ಬರು ಪಾಂಡುರಂಗನ ಪರಮ ಭಕ್ತರು. ಪ್ರತಿ ಏಕಾದಶಿಗೂ ಪಂಡ್ರಪುರಕ್ಕೆ ಬರ್ತಿದ್ರು ಅವರು. ಪಂಡ್ರಪುರಕ್ಕೆ ಬರ್ತಿದ್ರು ಎಷ್ಟೋ ವರ್ಷದಿಂದ. ಯಾಕಂದ್ರೆ ಈ ಏನಂದ್ರೆ ಗಂಗಾ ಖೇಡಕ್ಕೆ ಮತ್ತು ಪಂಡ್ರಪುರಕ್ಕೆ ಭಾಳ ದೂರ ಅದ, ಸಮೀಪಿಲ್ಲ. ಗೋದಾವರಿ ದಂಡಿಗೆ ಆ ಊರದ. ಅದೇ ಜಿಲ್ಲಾದಾಗನೇ ನಾಮದೇವ್ರ ಊರು ಹೋದ. ಏನು ಅಲ್ಲಿಂದ ಏಕಾದಶಿಗೆ ಇಬ್ಬರು ಗಂಡ ಹೆಂಡತಿ ಬರ್ತಿದ್ರು. ಎಷ್ಟೋ ದಿವಸ ಏಕಾದಶಿ ಮಾಡ್ಲಿಕ್ಕತ್ತಿದ್ರು. ಪಾಪ ಹೆಣ್ಣಿನ ಒಂದು ಇದು ಎತ್ತರಿಸಿದ್ದು. ಇಷ್ಟೆಲ್ಲ ಪಾಂಡುರಂಗಿಗೆ ನಡ್ಕೊಳಿಕತ್ತೀವಿ ನಾವು. ಮತ್ತು ನಮಗಿನ್ನ ಪುತ್ರ ಸಂತಾನೇ ಇಲ್ಲಲ್ರಿ. ಮತ್ತು ಹೋಗಿ ಅವ್ರು ಕೇಳ್ರಿ ಪಾಂಡುರಂಗನ ಅಂತ. ಇನ್ನೂ ತನಕ ಕೇಳಿದ್ದೇ ಇಲ್ಲ ಮದಮ್ಮ. ಭಕ್ತರು ಕೇಳುವುದಿಲ್ಲ. ಏನು ತುಕಾಮಣೆ ಜೀವ ಭಾವ ದೇವ ಪಾಯಿ ಠೇವುನಿಯ ಪಾಯಿ ನಮಾಗತ್ತಿ. ಭಗವಂತನನ್ನ ಭಕ್ತರು ಬೇಡುವಂಥ ಕೆಲಸನೇ ಮಾಡುವುದಿಲ್ಲ ಒಟ್ಟ. ಅವ್ರಿಗೇನು ನಾ ಭಗವಂತಕ್ಕೆ ಬೇಡಿದ್ರೆ ಭಗವಂತ ನಾನು ಎಲ್ಲಿ ದೂರ ಸರಿಸ್ಯಾನ ಅನ್ನುವಂಥದ್ದು ಒಂದು ಭಯ ಇರ್ತದೆ ಭಕ್ತರಿಗೆ. ಈಗ ನೋಡ್ರಿ, ಹಂಗೆ ನೋಡ್ರಿ, ದೋಸ್ತರಿಬ್ರು ಚಲೋ ಇರ್ತಾರೆ, ಗದಿ ದೋಸ್ತರು ಇರ್ತಾರೆ. ಅಕಸ್ಮಾತ್ ಆ ದೋಸ್ತರು ಜೀವದ ಗೆಳೆಯರಿಗೆ ಇರ್ತಾರೆ. ಏ ದೋಸ್ತ, ನನಗೊಂದು 10,000 ರೂಪಾಯಿ ಬೇಕಾಗಿ ಕೊಡುವಂತ ಒಮ್ಮೆ ಕೇಳಿದಂತ ತಿಳ್ಕೊಂಡು ನೀವು ಮರುದಿವ್ಸದಿಂದ ಆ ದೋಸ್ತ ಇವನಿಂದ ದೂರ ಸರಿತಾನೆ. ಏನು ಕೊಡ್ಬೇಕಂತ ಮಾಡಿದ್ದು ನೀವು ಮರೆ, ನಿನ್ನೆ ತೊಗೊಂಡು ಹೋದ್ರು ನಮ್ಮ ಮನೆಗೆ, ನಿನ್ನೆ ಬಂದಿದ್ದವ ತೊಗೊಂಡು ಹೋದ ಅಂದ. ಇನ್ನು ಮತ್ತೆ ಇವ್ರು ಸನಕ್ಕೆ ಹಾಯಬಾರ್ದು ಅಂತೇಳಿ ದೂರ ಅಡ್ಡಾಡ್ತಿರ್ತಾನವ. ನಿಮಗೆ ಹಿಂಗಾಗಿ ಅವನ ಅನುಭವ.
ನಮಗೆ ಹಂಗೆ ಆಗ್ತಾವ ಏನು ಅಂದ್ರೆ ಭಗವಂತ ಅನ್ನ ಬೇಡಿದೆ ಅಂದ್ರೆ ಭಗವಂತ ನಮ್ಮ ದೂರ ಸರ್ಸ್ಯಾನ ಅಂಥೇಳಿ ಭಕ್ತರು ಏನೂ ಬೇಡೋದ್ರಿ ಹನುಮಂದೇವರು. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಓ ದಮ ಅಂತಾನ ನೋಡ್ ಕರುಂಡ ಅವನು ಇಚ್ಛಾ ಇದ್ದಂಗೆ ಆಗ್ತದೆ. ಯಾಕೆ ಆಸೆ ಮಾಡ್ತಿ? ಇರು ತನಕ ಪಾಂಡುರಂಗನ ಭಕ್ತಿ ಮಾಡೋಣ, ಈ ಜೀವನ ಸಾರ್ಥಕತೆ ಮಾಡಿಕೊಂಡು. ಅಲ್ರಿ ಕೊಡಬಾರ್ದಲ್ರಿ ಪಾಂಡುರಂಗ ಅಂತಂತ ಇಷ್ಟು ಸೇವಾ ಮಾಡ್ತೇವೆ. ಒಂದು ಗಂಡರೇ ಆಗಲಿ ಹೆಣ್ಣರೇ ಆಗಲಿ ಒಟ್ಟು ಒಂದು ನನಗೆ ಪುತ್ರ ಸಂತಾನ ಅಥವಾ ಪುತ್ರಿ ಸಂತಾನ ಕೊಡಬಾರ್ದು ಅನ್ನೋದು ಕೂಡಲೇ ದಮಾಗ ಒಂದು ಸ್ವಲ್ಪ ತಲೆಯಾಗಿ ಬರ್ತದೆ. ಅವರೇ ಹೆಂಗೆ ಕೊಡ್ತಾನ ಅಂತ. ಪಾಂಡುರಂಗರೇ ಹೆಂಗೆ ಕೊಡಬೇಕು? ಎಂದೂ ಅವನ ಮುಂದೆ ಇದನ್ನು ನಾವು ಒಡೆದಿಲ್ಲಂತೆ. ಇದನ್ನು ನನಗೆ ತ್ರಾಸಾಗಿದ್ದು ಎಂದು ನಾವು ಅಂದೇ ಇಲ್ಲ, ನಾವು ಹೆಂಗೆ ಕೊಡ್ತಾನ. ಅದಕ್ಕೆ ಈ ಸರಿ ಏಕಾದಶಿಗೆ ಹೋದಾಗ ಪಾಂಡುರಂಗಗೆ ಇದು ಮಾಡಿಬಿಡ್ನು. ಯಾಕಂದ್ರೆ ಅಕ್ಕಿ ಅಂತಃಕರಣದಾಗದ ಬೇಡ್ಬೇಕಂತೇಳಿ ಏಕಾದಶಿಗೆ ಬಂದಾಗ ಪಾಂಡುರಂಗ ಮತ್ತು ನಮ್ಮ ಮನೆಯವರು ಹಿಂಗೆ ತ್ರಾಸು ಮಾಡ್ಕೊಳಿಕತ್ತಾರೆ, ಬಂಜಿ ಅನ್ನುವಂಥ ಬಿರುದು ಬರ್ತದೆ. ಮತ್ತು ಇಷ್ಟಾಗಿಯೂ ನಾವಿಬ್ಬರು ಭಕ್ತಿ ಮಾಡ್ಲಿಕ್ಕತ್ತೀವಿ. ನಮ್ಮ ಉತ್ತರೋತ್ತರ ನಮ್ಮ ಮುಂದೆ ನಮ್ಮ ಮನೆಯೊಳಗೆ ನಿನ್ನ ಭಕ್ತಿ ಮಾಡೋರು ಬೇಕೋ ಬ್ಯಾಡೋ ಅಂತ. ಖರೆ ಅಂದರೆ ಈಗ ನಾವೇನು ಭಕ್ತಿ ಮಾಡ್ತೀವಲ್ಲ ರಘು, ಇದೇನು ಭಾಳ ದೊಡ್ಡದು ಅಲ್ಲ. ನಾವು ಹೋದ ಮೇಲೂ ಸಹಿತ ನಮ್ಮ ಮನೆಯೊಳಗೆ ಅಕಸ್ಮಾತ್ ನಮ್ಮ ಸದ್ಗುರುನಾಥನ ಭಕ್ತಿ ನಡೀತಿತ್ತಂದ್ರೆ ನಾವು ಭಕ್ತಿ ಮಾಡಿದ್ರೆ ಫಲ ಸಿಕ್ಕದಂತ ತಿಳ್ಕೊರಿ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಓ ನಮ್ಮ ಅಪ್ಪ ಏನಪ್ಪ ಏನೋ ಒಂದು ಫೋಟೋ ಇಟ್ಕೊಂಡು ಮಾಡ್ಕೊತಿದ್ದ, ಹಿಂಗಾಗಿ ಚಂದಗೆ ಸಂಸಾರ ಸಹಿತ ಅವು ಮಾಡಲಿಲ್ಲ, ಬರೀ ಸತ್ತ ಆಗಿರ್ತಾ ಅನ್ಕೋತ ನಮ್ಮನ್ನು ನಮ್ಮ ಪರಿಸ್ಥಿತಿ ಹಿಂಗಾಗಿ ಕೂತಂದು ನೋಡಂತೇಳಿ ನಾವು ಹೋದ ಮೇಲೆ ನಮ್ಮ ಫೋಟೋ ತೆಗೆದು ಮ್ಯಾಲೆ ಆ ಕಡೆ ಮೊತ್ತಿ ಮಾಡಿ ಇಟ್ಬಿಟ್ರೆ ಏನು ಕೆತ್ತಿದ ಇವು ಮಹಾರಾಜರ ಫೋಟೋ ಇಟ್ಟರೆ ಏನಾಗ್ತದೆ? ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಗೊತ್ತ ನೀವು ಅವ್ರನ್ನ ಭಕ್ತಿ ಮಾರ್ಗಕ್ಕೆ ಹಚ್ಕೋತ ಒಂದು ವೇಳೆ ನೀವು ಸದ್ಗುರುನಾಥನ ಭಕ್ತಿ ಮಾಡಿದರೆ ಮಾತ್ರ ಸದ್ಗುರುಗಳಿಗೆ ಸಂತೋಷ ಆಗ್ತದೆ. ಅವ್ನ ರ್ಯಾಂಕ್ ಕಡಿಮೆ ಬರ್ತದೆ ರೀ, ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಬೇಡ ಅಭ್ಯಾಸ ಮಾಡಲಿ, ನಾವು ಭಜನೆ ಮಾಡೋಣ ಅಂತ. ಇದೇ ಟೈಪ್ ಮಂದಿನ ಈಗ ಸದ್ಯದ ಸಂಸಾರದಾಗದ ನಾಮದಾರಿಕರು. ಅವ್ರೇನಂತಾರ, ಹುಡುಗ ಕಲಿಕತ್ತಾನ, ಅವ 99.5 ನೋಡ್ರಿ ಅದೇ ಲಕ್ಷದಾಗೆ ಅದಾವ್ರಿ. 5 ಮಾಡ್ಯಾನ ಮಗ್ಗಲ ಮನಿ ಅವ, ಇವ್ ನಮ್ಮ 6 ಮಾಡ್ಬೇಕಂತ ಏನು ಅಂಥೇಳಿ ಅವನು ಭಜನೆ ಕರೆಯೋದಿಲ್ಲ, ಪೂಜಾ ಮಾಡಂತ ಅನ್ನೋದಿಲ್ಲ. ಅವು ಒಟ್ಟ ಏನು ಈ ಅಧ್ಯಾತ್ಮದ ಟಚ್ನೇ ಮಾಡಿ ಕೊಡೋದಿಲ್ಲ ಅವ್ರು. ನೀ ಬರೇ ಅಭ್ಯಾಸ ಮಾಡು, ಯಾಕಂದ್ರೆ ಪರ್ಸೆಂಟೇಜ್ ಬೇಕಾಗಿದೆ. ಹಿಂಗಾಗಿ ಪರ್ಸೆಂಟೇಜ್ ಬೇಕಂತ ಕಲಿಸ್ತಾರ ಹನುಮಂದಿರು. ಕಲಿಸಿದ ಮೇಲೆ ಚಲೋ ಕಲಿತಾರ. ಈಗ ಇಂಡಿಯಾದಾಗ ಅವ್ರಿಗೆ ನೌಕರಿ ಮಾಡ್ಲಿಕ್ಕೆ ವಾಲ್ಯ ಆಗಿಬಿಡ್ತದೆ, ಫಾರಿನ್ಗೆ ಹೋಗಿಬಿಡ್ತಾರೆ. ನಾವು ಧಾರವಾಡಕ್ಕಿದ್ದಾಗ ನಾವು ಇದ್ದ ಏರಿಯಾ ಮಾಳಮಡ್ಡಿ ಏರಿಯಾದೊಳಗೆ ಎಷ್ಟೋ ದೊಡ್ಡ ದೊಡ್ಡ ಮನೆ ಇದ್ದು, ದೊಡ್ಡ ದೊಡ್ಡ ಮನೆ ರೀ. ಅದರ ಯಾರಿದ್ದಾರಂದ್ರೆ ಇಬ್ಬರು ಮುದುಕ ಮುದುಕಿ ಒಂದು ಚಾದಂಗಡಿ ಮಾಡಿದ್ರಿ. ಅಲ್ಲಿ ಒಂದು ಹೋಟೆಲ್ ಇತ್ತು. ಅಲ್ಲಿ ಮುಂಜಾನೆ ನಾಷ್ಟಾನೂ ಅಲ್ಲಿಂದಲೇ ತರಿಸೋದು, ಮಧ್ಯಾಹ್ನ ಊಟನೂ ಅಲ್ಲಿಂದಲೇ ತರಿಸೋದು. ಯಾಕಂದ್ರೆ ಮಾಡ್ಕೊಳ್ಳಿಕ್ಕೆ ಆಗಲಾರ್ದಂಥದ್ದು. ನೀವು ಆರಾಮಿರೋ ಮರ, ನೀವು ಮನೆ ಕಟ್ಟಿ ಕೊಟ್ಟದ ಹೋಟೆಲ್ನಿಂದ ತರಿಸ್ರಿ ಅಂಥೇಳಿ ಅವ್ರು ಪಾರೆ ಅಂದಾಗ ಚೇನಿ ಹೊಡ್ಕೋತ ಅವ್ರಿರೋ. ಅಕಸ್ಮಾತ್ ಇವ್ರು ಹೋದ್ರಂತ ತಿಳ್ಕೋದ್ರಾಗ ಮಗ್ಗಲ್ನೇ ಅವ್ರು ಫೋನ್ ಮಾಡಿದ್ರಂದ್ರೆ ಎಲ್ಲಿ ಬರೋದಾಗ್ತದೆ, ಇಷ್ಟು ಖರ್ಚು ಮಾಡಿಕೊಂಡು ನಾವು ಅಲ್ಲೇ TV ಒಳಗೆ ನೋಡ್ತೇವೆ, ಮಾಡಿ ಮುಗಿಸ್ಬಿಡ್ರಿ. ಇದಾ ಸೌಭಾಗ್ಯಕ್ಕೆ ಕಲಿಸೋದೇನ? ಇದ್ರ ಸಂಬಂಧ ಕಲಿಸೋದ? ಕನ್ನಡ ಶಾಲೆ ಗೌರ್ಮೆಂಟ್ ಶಾಲೆಗೆ ಹಚ್ಚಿದವ್ರು ಯಾರು ಶಾಣೆರಾಗೇ ಇಲ್ಲ. ನಾವೆಲ್ಲ ಅದ್ರಾಗ ಕಲ್ತೀವಿ. ಕಾನ್ವೆಂಟಕ್ಕೆ 1.5 ಲಕ್ಷ ತಗೊಂಡಾರ್ರಿ. ಇದಕ್ಕೆ ಬಾಲವಾಡಿಗೆ 1.5 ಲಕ್ಷ. ಲೋವರ್ KG ಅಪ್ಪರ್ KG ಗಳಿಸಿದ್ದೆಲ್ಲ ಮಕ್ಕಳು ಇದಕ್ಕೆ ಇದು ಮಾಡ್ತಾರೆ. ಅವ ದಮ ಹೆಂಗಿದ್ರಂದ್ರೆ ಇವರಿಬ್ಬರು ಗಂಡ ಹೆಂಡತಿ, ಪಾಂಡುರಂಗನೇ ನಮ್ಮ ಸರ್ವಸ್ವ, ಪಾಂಡುರಂಗನೇ ನಾವು ಅವನ ಭಕ್ತಿ ಮಾಡ್ಕೊತ ನಾವು ಇಬ್ಬರು ಬದುಕಲಿಕ್ಕತ್ತೇವು. ಪಾಂಡುರಂಗ ನಾವು ಹೋದ ಮೇಲೆ ನಮ್ಮ ಮನೆಯೊಳಗೆ ನಿನ್ನ ಭಕ್ತಿ ನಡಿಬೇಕು ಇಲ್ಲೋ ವಿಚಾರ ಮಾಡು ಅಂದ್ರೆ ಅವ್ನು ಗೊತ್ತಾದ ಪಾಂಡುರಂಗ ಇವ್ರು ಮಕ್ಕಳನ್ನ ಬೇಡ್ಲಿಕ್ಕತ್ತಾನಂತೇಳಿ.
ಮುಂದೆ ಇಷ್ಟು ಅಂದು ಬಂದ್ರೆ ಸಾಕು. ಮುಂದೆ ಸ್ವಲ್ಪೇ ದಿವಸನಾಗ ಆಕೆ ಕರುಂಡ ಗರ್ಭವತಿ ಆಗ್ತಾಳೆ. 9 ಮಾಸ ತುಂಬುತ್ತಾವೆ. ತುಂಬಿ ಪ್ರಸೂತಿ ಬ್ಯಾನ್ ಶುರು ಆಗ್ತಾವೆ. ಬಂದು ಅವರು ಇದು ಮಾಡಿಸ್ಕೋದು ಡೆಲಿವರಿ ಮಾಡಿಸ್ಕೊಳಿಕ್ಕೆ ಅವ್ರು ಬಂದಿರ್ತಾರೆ. ಇವುಗರೆ ಒಟ್ಟು ಆಕೆ ತ್ರಾಸು ಮಾಡ್ಕೋದು ನೋಡಿದರೆ ಈಗೆಲ್ಲ ಸೀಜ್ರಿನ್ ಮಾಡ್ತಾರೆ, ಯಾರಿಗೂ ಏನು ತ್ರಾಸಿಲ್ಲ. ಅವಾಗ ಭಾಳ ತ್ರಾಸಿತ್ತು. ಒಮ್ಮೆ 100 ಸಿಡ್ಲು ಬಡಿದ್ರೆ ಎಷ್ಟು ತ್ರಾಸ ಆಗ್ತಲ್ಲ ಅಷ್ಟು ಪ್ರಸೂತಿ ಕಾಲಕ್ಕೆ ಆ ತಾಯಿಗೆ ಆಗ್ತದೆ. ಒಂದೊಂದು ಮಕ್ಕಳನ್ನ ಹಡಿಬೇಕಾದ್ರೆ ಒಂದೊಂದು ಪುನರ್ಜನ್ಮ ಆಗ್ತದೆ. ಅಂಥ ತಾಯಿ ಮಾಡಿದಂಥ ಉಪಕಾರ ಆವಾಗ ಇವ್ಗೆ ಚಡಪಡ ಆಗ್ಲಿಕ್ಕತ್ತು. ಯಾಕಂದ್ರೆ ಎಂದೂ ಗೊತ್ತಿಲ್ಲ ನನ್ನ ಕರುಂಡ ಭಾಳ ತ್ರಾಸು ಮಾಡ್ಕೊಳಿಕತ್ತಾಳದು. ಮತ್ತೇನು ಮಾಡಿದ್ರು, ಪಾಂಡುರಂಗನಂತಲೇ ಬಂದು ಮನ್ಯಾಗ ಒಂದು ಮೂರ್ತಿ ಮಾಡಿಬಿಟ್ಟಿದ್ದವು. ಪಾಂಡುರಂಗ ತ್ರಾಸು ಭಾಳ ಮಾಡ್ಕೊಳ್ಲಿಕ್ಕತ್ತ, ಲಘುನೇ ಪ್ರಸೂತಿ ಆಗ ಮಾಡು, ಏನಾರೇ ಕೊಡು, ನೀ ಗಂಡರೇ ಕೊಡು ಹೆಣ್ಣರೇ ಕೊಡು, ಒಟ್ಟು ಆಕೆಗೆ ತ್ರಾಸ ಆಗ್ಲಾರ್ದಂಗೆ ಲಘುನೇ ಡೆಲಿವರಿ ಆಗಂಗೆ ಮಾಡೋದು ಕೂಡಲೇ ಆವಾಗ ಅಶರೀರವಾಣಿ ಆಗ್ತದೆ ಪಾಂಡುರಂಗನ ಮೂರ್ತಿಯಿಂದ. ದಮ ನಿನಗೆ ಒಬ್ಬಕ್ಕೆ ಹೆಣ್ಣು ಮಗು ಹುಟ್ಟುತ್ತದೆ ಇವತ್ತು. ಏನು ಆ ಹೆಣ್ಣು ಮಗು ಸಾಮಾನ್ಯ ಅಲ್ಲ, ನಿನ್ನ ವಂಶನೇ ಏನಪ್ಪ ಅಂದ್ರೆ ಉದ್ಧಾರ ಮಾಡ್ತಾಳೆ. ಅವನು ಇಷ್ಟು ಹೇಳಿದ ಕೂಡಲೇ ಖುಷಿ ಆಗ್ತದೆ. ಇರೋಲ್ಲಕ್ಕೆ ಹೆಣ್ಣು ಕೊಡಲ್ಲಕ್ಕಂತ. ಮುಂದೆ ಪಾಂಡುರಂಗ ಏನು ಹೇಳ್ತಾನೆ ನೋಡಿಲೇ, ಇದನ್ನು ಲಕ್ಷ ಕೊಟ್ಟು ಕೇಳು. 6 ವರ್ಷ ಸ್ವಲ್ಪ ದೊಡ್ಡಾಕಿ ಆದ ಕೂಡಲೇ ಅಕ್ಕಿನ ಒಯ್ದು ನಾಮದೇವನಂತಲ್ಲಿ ಬಿಟ್ಟು ಬಾ, ದಮಾಸೇಟನ ಮನೆಗೆ ಹೋಗಿ ಬಿಟ್ಟು ಬಾ. ಯಾಕಂದ್ರೆ ಅಕ್ಕಿ ಮುಂದಿನ ಜೀವನ ಏನದಲ್ಲ ನಾಮದೇವನ ಚರಿತ್ರೆ ಜೋಡಿ ಕೂಡುವಂಥದ್ದು. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಪಾಂಡುರಂಗನ ಆಜ್ಞಾಕ್ಕೆ ಒಪ್ಪುಗೊತ್ತಾನೆ ಇರಾವ ದಮ ಅಂದ. ಏನು ಮತ್ತು ಪಾಂಡುರಂಗನ ಒಬ್ಬಕ್ಕಿನ ಕೊಟ್ಟಾನ ಕರೆ 5-6 ವರ್ಷಕ್ಕೆ ನಾ ಬಿಟ್ಟು ಬರಬೇಕಲ್ಲ ಅಲ್ಲಿ ದಮಾಸೆಟ್ಟನ ಮನೆಗೆ. ಎಂಥದ್ದು ಅನಾಹುತಿದು ಅಂತೇಳಿ ಪ್ರೀತಿಲೇ ಆ ಮಗಳನ್ನ ಬೆಳೆಸ್ಲಿಕ್ಕತ್ತಾರೆ. ಮತ್ತೆ ಹೇಳ್ತಾನೆ ಪಾಂಡುರಂಗ, ಆಕೆಗೆ ಜನಾಬಾಯಿ ಅಂತ ಹೆಸರು. ಪಾಂಡುರಂಗನೇ ಹೇಳ್ತಾನೆ ಎಲ್ಲನೂ ಪಾಂಡುರಂಗನ ಇಚ್ಛಾ ಪ್ರಕಾರ. ಇವತ್ತು ನಾವೇನಾದರೂ ಭಕ್ತಿ ಮಾಡ್ಲಿಕ್ಕತ್ತೀವಿ ಸದ್ಗುರುಗಳದ್ದು ಇಲ್ಲಿ ಅಂತಂದ್ರೆ ಅದು ಮಹಾರಾಜರು ಅವ್ರು ನಮ್ಮನ್ನು ಅದಕ್ಕಾಗಿ ತಯಾರು ಮಾಡ್ಕೊಂಡು ಇಲ್ಲಿ ಕಳಿಸ್ಯಾರಂತ ನಾವು ಮಾಡ್ಲಿಕ್ಕತ್ತೀವಿ. ಇರ್ಲಿಕ್ಕಂದ್ರೆ ಅದು ಆಗೋದಿಲ್ಲ. ಯಾರು ನಮ್ಮಲ್ಲಿ ಇದು ಭಜನೆ ಮಾಡ್ತಾರೆ ಹೇಳಿ ನೋಡು. ಪೇಟೆ ಬಾರಿಸೋರು ಕಲ್ತಿಲ್ಲ, ತಬಲಾ ಕಲ್ತಿಲ್ಲ, ರಾಗ ಮಾಡೋದು ಕಲ್ತಿಲ್ಲ, ಏನೂ ಕಲ್ತಿಲ್ಲ. ಕರೆ ಕಲ್ತವ್ರ ಅಪ್ಪನಿಗೆ ನಾವು ಮಾಡ್ತೇವೆ. ಯಾಕಂದ್ರೆ ಮಹಾರಾಜರು ನಮ್ಮನ್ನು ತಯಾರು ಮಾಡ್ಕೊಂಡು ಬಂದ. ರಾಮಪ್ರಭು ಇಲ್ಲಿ ಅವತಾರ ತೊಟ್ಕೊಂಡು ಬರಬೇಕಾದ್ರೆ ರಾವಣನ ಸಂಹಾರಕ್ಕೆ ಹಿಂದೆ ವಾನರ ಸೇನೆನ ಕರ್ಕೊಂಡೇ ಬಂದಿದ್ದಂತ. ಹಂಗೆ ನಮ್ಮನ್ನೆಲ್ಲ ಕರ್ಕೊಂಡೇ ಬಂದಿರ್ತಾನೆ. ಮಹಾರಾಜರು ಅಂತಿದ್ರು ರಾಮಣ್ಣ ಮುತ್ಯಾಗ, ರಾಮ ಆಗಿದ್ದವರೇ ಈಗಿದ್ದೇವೆ ನಾವು. ರಾಮಾಯಣದಾಗೂ ಇದ್ದೇವೆ, ಮಹಾಭಾರತದಾಗೂ ಇದ್ದೇವೆ, ಆಗ ನಾನು ಇದ್ದೆ ನೀನು ಇದ್ದೆ, ಇದು ಹಿಂಗೆ ಅದನೋ ರಾಮ ಅಂತಂತಿದ್ರು. ಅಂದ್ರೆ ಆಗಿದ್ದವರೇ ಈಗಿದ್ದೇವೆ, ನಮ್ಮನ್ನು ಕರ್ಕೊಂಡು ಬಂದಾರ. ಮತ್ತು ಇದ್ರಾಗೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರಲ್ಲ ಅವ್ರು ಕರ್ಕೊಂಡು ಬಂದವರಲ್ಲ, ಅವರು ಇವ್ರು ನಡು ಸೇರಿದವರು. ಈ ಕರ್ಕೊಂಡು ಬಂದವ್ರಿಗೆ ನಮಗೆ ಬಿಡ್ಲಾರ್ದ ಕರ್ಮ ಇದು. ಸಮರ್ಥ ರಾಮದಾಸ್ ಮಹಾರಾಜರು 12 ವರ್ಷ ತಪಶ್ಚರ್ಯ ಮಾಡಿ 12 ವರ್ಷ ದೇಶ ಸಂಚಾರ ಮಾಡಿ ಪೈಠಣದೊಳಗೆ ಕೀರ್ತನ ಮಾಡ್ಲಿಕ್ಕತ್ತಿದ್ರು. ಆ ಪೈಠಣದೊಳಗೆ ಕೀರ್ತನ ಮಾಡಲಿಕ್ಕೆ ಮಾಡೋ ಹೊತ್ತಾಗ ಜಾಂಬದಿಂದ ಕೆಲವೊಂದು ಬಂದಿತ್ತಲ್ಲಿ. ಜಾಂಬದ ಊರದಿಂದ ಅಂದ್ರೆ ಸಮರ್ಥರ ಊರದಿಂದ. ಅವರಂದ್ರು ಇವು ನಮ್ಮ ನಾರಾಯಣಗತೆನೇ ಕಾಣುತ್ತಲ್ಲ ಅಂತೇಳಿ ಗೊತ್ತರಿಸ್ಲಿಕ್ಕತ್ತು. 20-25 ವರ್ಷದ ನಂತರ 25 ವರ್ಷದ ನಂತರ ನೋಡಿಕೊಂಡು ಬಂದರು, ನೀವು ನಾರಾಯಣನ ಗಂಗಾಧರನ ತಮ್ಮಲ್ಲ. ಹೌದು. ಏನು ರೀ ಇಷ್ಟು ವರ್ಷ ಮನೆ ಬಿಟ್ಟು ಬಂದುಬಿಟ್ರಿ, ನಿಮ್ಮ ತಾಯಿ ನಿಮ್ಮ ಸಂಬಂಧ ಹೊತ್ತು ಆಕೆ ಕಣ್ಣು ಹೋಗ್ಯಾವ, ಒಮ್ಮೆ ಹೋಗಿ ಭೇಟಿಯರೇ ಆಗಿ ಬರ್ರಿ ಅಂತ ಆ ಮನುಷ್ಯ ಹೇಳಿದ ಕೂಡಲೇ ಅವರಂದರು ಹೋಗೇಬೇಕಂತೇಳಿ ಪೈಠಣದಿಂದ ಜಾಂಬಕ್ಕೆ ಬರ್ತಾರೆ. ಜಾಂಬಕ್ಕೆ ಬಂದ ಈ ತಮ್ಮ ಮನೆ ಮುಂದೆ ಅಂತ ಜೈ ಜೈ ರಘುವೀರ ಸಮರ್ಥ ಕೂತಿರ್ತಾ ಕಣ್ಣಿರೋದಿಲ್ಲ ತಾಯಿ. ಗಂಗಾಧರನ ಹೆಂಡತಿಗಂತ ನೋಡಲ್ಲಿ ಯಾರೋ ಒಬ್ಬ ಗೋಸಾಯಿ ಬಂದಾನ, ಅವಾಗ ಹಾಕು ಅಂತಂದು. ನಾ ಭಿಕ್ಷಾ ತಗೊಳಿಕ್ಕೆ ಬಂದು ಗೋಸಾವಿ ಅಲ್ಲಂತ ನಾವು. ಈ ಧ್ವನಿಗೆ ರಾಣುಬಾಯಿಗೆ ಗೊತ್ತಾಗ್ತದೆ ಇವು ನಮ್ಮ ನಾರಾಯಣಿ ಅಂತೇಳಿ. ನೀ ನಾರಾಯಣ ಹೌದಲ್ಲೋ? ಹೌದಮ್ಮ ಅಂತ ಸಾತ್ತಾಗಿ ನಮಸ್ಕಾರ ಆಗ್ತಾನೆ.
ಇಷ್ಟು ವರ್ಷದ ಮೇಲೆ ನೀ ಬಂದು ಕರೆ ನೋಡು ಭಾಗ್ಯ ನಂದು ಇಲ್ಲಲ್ಲೋ ನಾರಾಯಣ ಅಂದ ಕೂಡಲೇ ಅದಕ್ಕೆ ಯಾಕೆ ಚಿಂತೆ ಮಾಡ್ತೇವ ಅಂತ. ಕಣ್ಣೇ ಇಲ್ಲಲ್ಲೋ ಹೆಂಗೆ ನೋಡಲಿ, ಕಣ್ಣು ಅದೇ ದೊಡ್ಡಾಗದು, ಕಣ್ಣು ಬೇಕು ಹೌದಲ್ಲೋ ಅಂತೇಳಿ ಜಯ ಜಯ ರಘುವೀರ ಸಮರ್ಥ ಅಂತ ತಾಯಿ ಕಣ್ಣು ಮೇಲೆ ಮೋತಿ ಮೇಲೆ ಹಿಂಗೆ ಕೈ ಆಡಿಸ್ತಾರೆ, ಕಣ್ಣು ಬಂದುಬಿಡ್ತಾರೆ. ಕಣ್ಣು ತುಂಬ ನಾರಾಯಣ ನೋಡ್ತಾರೆ. ನೋಡಿ ಸಂತೋಷ ಆಗ್ಬೇಕಿಲ್ಲ ರಾಣುಬಾಯಿಗೆ. ಆಕೆ ಅಂತಾಳೆ, ಇಷ್ಟು ದಿವಸ ಮನೆ ಬಿಟ್ಟು ಹೋಗಿ ಇದನ್ನೇನು ಕಲ್ಕೊಂಡು ಬಂದೀವೋ ಅಂತ. ಇಷ್ಟು ದಿವಸ ಮನೆಗೆ ಹೋಗಿ ಬಂದ ಯಾವ ಮಂತ್ರ ಚಾಡಿ ಚಿಪ್ಪಾಟಿ ಏನು ಭೂತ ಗೀತ ವಶ ಮಾಡ್ಕೊಂಡು ಏನಂದ. ಹೌದವ್ವ, ಭೂತ ವಶ ಮಾಡ್ಕೊಂಡಂದು ಅದ್ರ ಬಗ್ಗೆ ಒಂದು ಅಭಂಗನೆ ಬರೆದು ಬಿಡ್ತಾರ, ಅಂದು ಬಿಡ್ತಾರವರು. ಈ ಭೂತ ಆ ಕಡೆ ಅಂತ ಇಂಥ ಭೂತ ಅಲ್ಲ, ಇದು ಅಯೋಧ್ಯದಿಂದ ಬಂದ ಭೂತದ. ಅಯೋಧ್ಯದಿಂದ ಬಂದಂಥ ಭೂತದ ಇದು ಹೆಂಗೆ ಬಡ್ಕೊಂಡದಂದ್ರೆ ಬಿಟ್ಟೇ ಹೋಗೋದಿಲ್ಲ ನಮ್ಮಲ್ಲಿದ್ದು. ಹಂಗೆ ಪರಮಾರ್ಥದೊಳಗೆ ಮಹಾರಾಜರು ಯಾರನ್ನ ಕರ್ಕೊಂಡು ಬಂದಾರ ಅವ್ರಿಗೆ ಭೂತ ಬಡ್ದಂಗೆ. ಏನಾದರೂ ನಮಗೆ ಮಹಾರಾಜರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ತುಂಡು ತುಂಡು ಮಾಡಿದರೂ ಆಗೋದಿಲ್ಲ. ಯಾಕಂದ್ರೆ ಮಹಾರಾಜರು ನಮ್ಮನ್ನು ಕರ್ಕೊಂಡು. ಇಂಥ ಭಾಗ್ಯವಂತರು ನಾವು. ಅಂದ ಕೂಡಲೇ ಹುಡುಗಿ ಬೆಳಿಲಿಕ್ಕೆ ಶುರುವಾಗ್ತದೆ. ಹೆಂಗೂ ಇನ್ನು ಮತ್ತಿನ್ನು ಸ್ವಲ್ಪ ದೊಡ್ಡದಾದ ಕೂಡಲೇ ನಮಗೆ ಪಾಂಡುರಂಗ ಆಜ್ಞೆ ಮಾಡ್ಯಾನ, ನಮ್ಮ ದೇವ್ರ ಮನೆಗೆ ಹೋಗಿ ಬಿಡುದದ ಅಂಥೇಳಿ ಪ್ರೀತಿಲೆಲ್ಲ ತಿನ್ನಿಸೋದು ಗಿನ್ಸೋದು, ಆಕೆ ಏನು ಬೇಕಂತ ತಿನ್ನಿಸೋದು ಮಾಡ್ಕೊತ ಬೆಳೆಸ್ಲಿಕ್ಕತ್ತಾರೆ. 6 ವರ್ಷ ಆಗ್ತಾವೆ. ತಾಯಿಗೆ ಕಳು ಚುರುಕರ್ತದೆ. ಇಷ್ಟು ಪ್ರೀತಿಲೇ ಬೆಳೆಸಿದ ಮಗಳನ್ನ ನಾವು ಬಿಟ್ಟು ಬರಬೇಕಲ್ಲ ಅಲ್ಲಿ ಹೋಗಿ, ಇದೆಂಥ ನಮಗೆ ಇದು ಬಂದುಬಿಡ್ತಲ್ಲ ಅಂತ ದಮ ಅಂತಾನೆ. ಅದನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಪಾಂಡುರಂಗನ ಆಜ್ಞೆ ಮೀರೋದು ನಂದು ಕೋತಲ್ಲ ನಿಂದು ಕೋತಲ್ಲ, ಹೋಗಿ ಬಿಟ್ಟು ಬರು ನಡಿ ಅಂಥೇಳಿ ಆ ಏಕಾದಶಿಗೆ ಹೊಂಟಿರ್ತಾರೆ. ಈಕಿನ ಕದ್ಲೆ ಕೇಳ್ಕೊಂಡಿರ್ತಾಳೆ ಜನಾಬಾಯಿ, ನಂದು ಈ ಮನೆ ನಂದು ಶಾಶ್ವತ ಅಲ್ಲ, ನನ್ನ ಮನೆ ಅಲ್ಲದ ಅಂತೇಳಿ. ನಮ್ಮ ದೇವ್ರ ಮನೆ ನಮ್ಮದು ಅಲ್ಲದ ಅಂಥೇಳಿ ಕರುಂಡ ಮತ್ತು ಇದು ದಮ ಆಕಿನ ಕರ್ಕೊಂಡು ದಾಮಾಸೇಟ್ನ ಮನೆಗೆ ಬರ್ತಾರೆ. ಅಲ್ಲಿ ಬಂದ ಏನು ಆ ಊರಿಗೆ ಬಂದು ದಾಮಾಸೇಟ್ ಎಲ್ಲಿರ್ತಾರೆ ಅದು ಕೂಡ ಇಂತಲ್ಲಿ ಅಂಥೇಳಿ ಬಂದು ದಾಮಾಸೇಟ್ರ ಮನೆ ಮುಂದೆ ಕೂಡ್ತಾರೆ. ಯಾರಪ್ಪ ನೀನು, ಯಾಕೆ ಬಂದು? ಇಲ್ಲ, ಈ ನನ್ನ ಮಗಳನ್ನ ನಿಮ್ಮ ಹವಾಲಿಕ್ಕೆ ಮಾಡ್ಲಿಕ್ಕೆ ಬಂದನು. ಹಂಗೆ ಗೋಮರ ನಮ್ಮ ಮನೆಗೆ ಯಾಕೆ ಆಕಿನ ಕಳಿಸ್ಲಿಕ್ಕತ್ತೀಯ ಅಂದ ಕೂಡಲೇ ಹಿಂಗೆ ಪಾಂಡುರಂಗನ ಆಜ್ಞೆ ಆಗ್ಯದ. ಯಾರು ಒಬ್ಬಾಕಿ ಇದ್ದು ಒಬ್ಬಾಕಿ ಮಗಳನ್ನೇ ನಿಮ್ಮಂತಲ್ಲಿ ಬಿಡ್ಲಿಕ್ಕೆ ನಮಗೇನು ಬೇಕಾಗ್ಯದನು. ಪಾಂಡುರಂಗ ಆಜ್ಞೆ ಮಾಡ್ಯಾನ, ನಾಮದೇವ್ ಮಹಾರಾಜ ಜೋಡಿ ಈಕಿ ಚರಿತ್ರೆ ಸಂಪನ್ನ ಆಗೋದದ, ಅದಕ್ಕೆ ಬಿಟ್ಟು ಬಾ ಅಂದ. ಅವರು ದಾಮಾಸೇಟ್ನು ಮತ್ತಿದು ಸಿಂಪಿಗ್ಯಾರ ಅವರು ಅಂದರು. ಮತ್ತು ಪಾಂಡುರಂಗ ಹೇಳ್ಯಾನಂದ್ರೆ ಮತ್ತು ಆಗಲಿ ಅಂಥೇಳಿ ಆ ಹುಡುಗಿನ ಕರ್ಕೊಂಡು ಬರ್ತಾನೆ. ಮನ್ಯಾಗ ಗೌಣಾಬಾಯಿ ಅಂತಾಳೆ, ಇದ್ಯಾಕೆ ಕರ್ಕೊಂಡು ಬಂದಿರಿ ಅಂತದ. ಇಲ್ಲ, ಹಿಂಗೆ ಪಾಂಡುರಂಗನ ಆಜ್ಞೆ ಆಗ್ಯದಂತ ಅದಕ್ಕೆ ಕರ್ಕೊಂಡು ಬಂದೀನಿ. ಮನ್ಯಾಗ ಮೊದಲೇ 14 ಮಂದಿ ಇದ್ದೇವು. ನಮ್ಮ ಮನ್ಯಾಗ ಮೊದಲು 14 ಮಂದಿ ಇದ್ದೆವು. ಈಕಿನೊಬ್ಬಕ್ಕಿನ ಏನು ಮಾಡೋದು? ನೀವಂತರೂ ದುಡಿಯೋರಲ್ಲ ಬಿಡೋರಲ್ಲ, ನಿಮಗೆ ಸಿಂಪಿಗ್ಯಾರ ಕೆಲಸನೂ ಸರಿಯಾಗಿ ನಡೆದಿಲ್ಲ. ಅವ್ನು ನಾಮದೇ ಒಂಥರ ಭಜನೆ ಮಾಡ್ಕೊತ ಕೂಡ್ತಾನೆ. ಹೊಟ್ಟೆ ತುಂಬುದಾಗ ನಮ್ಮದು 14 ಮಂದಿ ಹೊಟ್ಟೆ ತುಂಬಿಸೋದೇ ರಗಡಾಗ್ಯದ ನಮಗೆ. ಮತ್ತು ಈಕಿನೊಬ್ಬಕ್ಕಿನ ಕರ್ಕೊಂಡು ಬಂದು ಅಂದ ಕೂಡಲೇ ಜನಾಬಾಯಿಗೆಲ್ಲ ಇಲ್ಲೇ ಇರೋದು ಗೊತ್ತಿರ್ತದೆ. ನೀ ಏನು ತ್ರಾಸು ಮಾಡ್ಕೋಬೇಡ ಅಜ್ಜಿ ಅಂತದ. ನಾ ಎಲ್ಲ ಕೆಲಸ ಮಾಡ್ತೇನೆ, ನೀ ಏನು ಕಾಳಜಿ ಮಾಡಬೇಡ ಅಂಥೇಳಿ ಅಂದ ಕೂಡಲೇ ಸುಮ್ಮ ಕೂಡ್ತಾಳೆ. ಆ 14 ಮಂದಿ ಯಾರ್ಯಾರು ಅನ್ನುವಂಥದ್ದು ನಿಮಗೆ ಹೇಳ್ತೀನಿ. ಏನು ಆ 14 ಮಂದಿ ಯಾರಂದ್ರೆ ದಾಮಾಸೇಟನ ಹೆಂಡತಿ ಗೌಣಾಬಾಯಿ, ಆಮೇಲೆ ನಾಮದೇವರ ಹೆಂಡತಿ ರಾಜಾಯಿ, ಆಮೇಲೆ 4 ಮಂದಿ ಮಕ್ಕಳು ಅವರಿಗೆ. ಯಾರಿಗೆ? ನಾಮದೇವ ಮಹಾರಾಜರಿಗೆ. ಲಕ್ಷ ಕೊಟ್ಟು ಕೇಳ್ರಿ, 4 ಮಂದಿ. ಅವ್ರು ಯಾರಂದ್ರೆ ನಾರಾ, ವಿಠ, ಗೋಂದ, ಮಹದ. 4 ಮಂದಿ ಮಕ್ಕಳು. ಅವ್ರಿಗೆ 4 ಮಂದಿ ಸ್ವಸ್ತ್ಯಾರು: ಲಡಾಯಿ, ಗೋಡಾಯಿ, ಏಸಾಯಿ, ಸಾಕರಾಯಿ. 4 ಏನು. ಆಮೇಲೆ ದಾಮಾಸೇಟಿ ಮಗಳು ಒಬ್ಬಾಕಿ. ಎಷ್ಟಾದಂಗಾತು ರೀ? 4 8 ಮಂದಿ ಸೊಸಿ ಮತ್ತು ಮಕ್ಕಳು. ಇವರು 4 ಮಂದಿ, 8 4 12 ಆಯ್ತು. ದಾಮಾಸೇಟನ ಮಗಳು ಒಬ್ಬಾಕಿ, ಅದು ನಾಮದೇವ ಮಹಾರಾಜರ ತಂಗಿ ಒಬ್ಬಾಕಿ, 13. ಆಮೇಲೆ ನಾಮದೇವ್ರ ಮಹಾರಾಜರ ಮಗಳು ಒಬ್ಬಾಕಿ, 15ನೇದಾಕಿ ಜನಿ. ಈಕೆರೆ ಕನಿಷ್ಠ ಜಾತಿಯೊಳಗೆ ಹುಟ್ಟಿದಾಕಿ. ಮನೆಯಾಗಿ ಇಟ್ಕೊಳ್ಳೋಂಗಿಲ್ಲ. ಮನೆ ಮುಂದೊಂದು ಗುಡಿಸಲು ಹಾಕಿ ಆ ಗುಡಿಸಲ್ದಾಗ ಜನಾಬಾಯಿ ಇರ್ತಾಳೆ.
ನಾಮದೇವ್ ಮಹಾರಾಜರು ಅಂತಾರೆ, ಜನಾಬಾಯಿ ಈ ಜನಿ ಮುಂದೆ ಪಾಂಡುರಂಗ ನನ್ನಂತಲ್ಲಿ ಕಳ್ಸ್ಯಾರ ಅಂದ್ರೆ ಈಕೆ ಜಗತ್ ಕಲ್ಯಾಣಕ್ಕೆ ದೊಡ್ಡ ಭಕ್ತಳಾಗಿದ್ದಾಳೆ ಅಂಥೇಳಿ ಜನಿನ ಪ್ರೇಮ್ ಮಾಡ್ತಿರ್ತಾರೆ. ಖರೆ ಕೆಲಸ ಭಯಂಕರ ಹಚ್ತಿರ್ತಾರೆ. ಒಟ್ಟು ಏನು ಕೆಲಸ ಅಂದರೆ ನೋಡ್ರಿ, 14 ಮಂದಿದು ಭಾಂಡೆ ಎಲ್ಲ ಅವನು ಊಟ ಮಾಡಿದ ಭಾಂಡೆ ತಿಕ್ಕಬೇಕು. ಆಮೇಲೆ 14 ಮಂದಿಗೆ ಜ್ವಾಳ ಬೀಸಬೇಕು. ಈಗಿನ ಗತೆ ಗಿರಣಿ ಇದ್ದಿದ್ದಿಲ್ಲ ಅವಾಗ, ಮನ್ಯಾಗ ಬೀಸಬೇಕು. ಇವು ಆಮೇಲೆ ಭಾಂಡೆ ತಿಕ್ಕೋದು ಬೀಸೋದು ಎಲ್ಲರೂ ಈಕೆ ಮೇಲೆ ಆರ್ಡ್ರ್ ಮಾಡೋರು. ಈಕೆ ಏನು ಮತ್ತು ತಂದೆ ತಾಯಿ ಇರಲಾರ್ದೆ ಇದು ಅಂಥದ್ರಾಗೆ ಹುಡುಗಿ ಮಾಡ್ತಿತ್ತು. ಸ್ವಲ್ಪ ದಿವಸನ್ಯಾಗ ಅವ್ರ ತಂದೆ ತಾಯಿ ತೀರ್ಕೊಂಡು ಸುದ್ದಿ ಬಂತು. ಇನ್ನೇನದ ಅನ್ಲಕ್ಕಿ ಪಾಂಡುರಂಗ ನಿನ್ನ ಹೊರತಾಗಿ ನನಗೆ ಗತಿ ಇಲ್ಲ ಅಂತಂದಾಗ ಪಾಂಡುರಂಗಗೆ ಪೂರ್ಣ ಆಕಿ ಜವಾಬ್ದಾರಿ ತಗೋಬೇಕಂತ ಅನ್ನಿಸ್ತು. ಸದಾ ಹೆಂಗಾಗಿಬಿಡ್ತಂದ್ರೆ ಜನಿ ಇಷ್ಟು ಪಾಂಡುರಂಗನ ನಂಬಿದ್ಲು, ಪಾಂಡುರಂಗ ಜನಿನ ಬಿಟ್ಟಿರ್ಲಿಕ್ಕೆ ಆಗೋಲ್ದಾಗಿತ್ತು. ಪಾಂಡುರಂಗಗೆ ಜನಾಬಾಯಿನ ಬಿಟ್ಟು ಇರಲಾರ್ದಷ್ಟು ಪಾಂಡುರಂಗ ಜನಾಬಾಯಿನ ಪ್ರೇಮ್ ಮಾಡ್ತಿದ್ದ. ಈಗ ಕೆಲಸದಾಗ ಇದು ಮಾಡಾಕಿ ಈಗ ಕೆಲಸ ಮಾಡೋದು ಕೂಡ ಅವನು ಚುರುಕನ್ನೋದು ಅಂದ ರುಕ್ಮಿಣಿ ನಾ ಹೋಗ್ತೀನಿ, ರುಕ್ಮಿಣಿ ನಾ ಜನಿ ಮನೆಗೆ ಹೋಗ್ತಾನೆ. ಯಾಕ್ರಿ ಇಲ್ಲೆಲ್ಲ ಬಂದು ನಿಮಗೆ ನಮಸ್ಕಾರ ಮಾಡಲಿಕ್ಕೆ ಭಕ್ತರು ಬರ್ಲಿಕ್ಕತ್ತಾರ, ಈ ಭಕ್ತರದ್ದು ಹೆಂಗಾರ ನೀ ಸಂಭಾಳಿಸು, ನನಗೆ ನಾನು ಜನಿ ಅಂತೇಳಿ ಹೋಗ್ಬೇಕಾಗಿ. ಬೀಸ್ಲಿಕ್ಕತ್ತ ಕೂಡಲೇ ಪಾಂಡುರಂಗ ಬಂದ ಆ ಬೀಸು ಕಲ್ಲು ಹಿಡಿದು ತಾನು ಅಕ್ಕಿ ಜೋಡಿ ಬೀಸ್ತಿದ್ದ. ಏನು ಈಗ ಬಂದೇನ ನನ್ನ ಕೈ ನೋಡಿಲ್ಲಿ ಹೆಂಗೆ, ನಿನಗಂತೂ ಏನೂ ಇಲ್ಲೇ ನನ್ನ ಬಗ್ಗೆ ಅಂತ ಅಕ್ಕಿ. ಇಲ್ಲ ಜನಿ ಅಂತೇಳಿ ಬೀಸುದು. ನಡಿ ಹಂಗಾರೆ ಈಗ ಕೂಳು ಹಚ್ಚಬೇಕಾಗ್ಯದ, ಸಗಣಿ ತರು ನಡಿ ಅಂತೇಳಿ ಪಾಂಡುರಂಗನ ಕರ್ಕೊಂಡು ಹೋಗ್ತಿದ್ವಿ. ಸಗಣಿ ತರ್ಲಿಕ್ಕೆ ಪಾಂಡುರಂಗನ ಕರ್ಕೊಂಡು ಹೋದ್ರೆ ಪಾಂಡುರಂಗ ಪಿತಾಂಬರ ಅದು ಉತ್ಕೊಂಡವ ಸಗಣಿ ಹಿಡಿಬೇಕಲ್ಲ, ಕುಳ್ಳು ಬಡಿಬೇಕಲ್ಲ. ಜನಿ ಹೆಂಗೆ ನಾ ಏನು ಮಾಡಲಿ ಅಂತಾನೆ ಕೇಕಿ ಕುತ್ಕೊಂಡು ಕುಳ್ಳು ಬಡಿತಿದ್ದ, ಕುಳ್ಳು ಹೊರಾಗ್ತಿದ್ದ. ಅಂದ್ರೆ ಭಗವಂತ ಭಕ್ತರಿಗಾಗಿ ಏನು ಬೇಕಾದ್ದು ಮಾಡ್ಲಿಕ್ಕೆ. ಅದಕ್ಕೆ ತುಕೋಬಾರಾಯರಂದ್ರು, ಊಂಚ ನೀಚ ಕಾಹಿ ನೇಡೆ ಭಗವಂತ, ಚಿಟ್ಟೆ ಭಾವ ಭಕ್ತಿ देखो निया भाव भक्ति देखो निया ऊंचा चकाई दासी पुत्र कन्या विधुराचे पक्षी, दासी पुत्र कन्या ವಿದುರ ದಾಸಿ ಪುತ್ರ. ಅವನ ಮನೆಯಾಗ ಹೋಗಿ ಅಂಬಲಿ ಕುಡಿದು ಬರಾವ. ಇವ ನೋಡ್ರಿ, ಪಂಚಪಕ್ವಾದ ಭಕ್ಷ್ಯ ಮಾಡಿ ಊಟಕ್ಕೆ ಹಾಕುವಂಥವ್ರು ಮನೆಯಾಗಿದ್ರು ಇರ್ಲಿಕ್ಕಾಗಿದ್ರು ಸಹಿತ ವಿದುರನ ಮನೆಗೆ ಹೋಗಿ ಅಂಬಲಿ ಕುಡಿದು ಬರ್ತಿದ್ದ. ಅಂದ್ರೆ ಎಷ್ಟು ಭಕ್ತರ ಮೇಲೆ ಗೌಳಿಯಾದ ತಾತ ಪೀರೆ ಗೌಳಿಯ एवढा ತುಕೊಂಬಾರ ಹೇಳ್ತಾರ. ಈ ಗೌಳಿ ಯಾರು ಹುಡುಗರು ಜೊತೆ ಅಡ್ಡಾಡಿ ಹೋಗಿ ಅವ್ರ ಮನ್ಯಾಗ ಹೋಗಿ ಮಜ್ಜಿಗೆ ಕುಡಿದು ಬರ್ತಿಲ್ಲ. काय उपास पडले होते, काय उपास पडले होते कन्याभोवती विदुराच्या, काय उपास पडले होते कन्याभोवती विदुराच्या.
ಏನಪ್ಪ ಅಲ್ಲಿ ಹೋಗಿ ಯಾಕೆ ಕುಡಿದು ಬಂದಿ? ಸಜನ ಕಸಾಯ ವಿಪುಲಾಯ ಮಾತ, ಸಜನ ಕಸಾಯ ವಿಪುಲಾಯ ಮಾತ, माळ्या सावंत्यास, माळ्या सावंत्यास पुरपुलागे. ಸಜನ ಅನ್ನುವಂತ ನಿನ್ನ ಭಕ್ತಿಯನ್ನು ಕಸ ಇದ್ದಲ್ಲ ಮಟನ್ ಮಾರಾವ ಅವನ ಜೋಡಿ ಮಟನ್ ಮಾರ್ಲಿಕ್ಕೆ ಪಾಂಡ್ರಂಗ್ ಹೋಗ್ತಿದ್ದಂತ ಹೆಂಗ ಅನಿಸ್ತದ ನಮಗ. ಆಮೇಲೆ ಸಾವಂತ್ ಮಾರಿ ತೋಟಕ್ಕೆ ಹೋಗಿ ಕುರ್ಪಿ ತಗೊಂಡು ಕಸ ಕೆತ್ತವ. ಏನು ಭಗವಂತ ಮಾಡುವುದು ಅಂದ್ರೆ ಏಕನಾಥ ಮಹಾರಾಜರ ಮನೆಯೊಳಗೆ ಶ್ರೀಕಂಠ ಅಂತೇಳಿ ವೇಷ ಹಾಕೊಂಡು 12 ವರ್ಷ ಪರೋಪರಿ ಸೇವಾ ಮಾಡಿದ್ರು. ಯಾಕಂದ್ರೆ ಏಕನಾಥ ಮಹಾರಾಜರು ಮಾಡುವಂತ ಗುರುಗತ್ತಿ ಮನಸ್ಸು ಏಕೋ ವಾದ್ಯ ಋಣ ಬೇಡಿ ವೃತ್ತಿ ಕೇಸಿ, ಏಕೋ ವಾದ್ಯ ಋಣ ಬೇಡಿ ವೃತ್ತಿ ಕೇಸಿ, ಅಂಬರುಷಿತೆ ಸೋಸಿ ಗರ್ಭವಾಸ, ಅಂಬರುಷಿತೆ ಸೋಸಿ ಗರ್ಭವಾಸ, ಜನಿ ಸವೆ ಬೆಂದಿತೇನಿ, नाम्यासवे देवी नवे ಸಂಕೋಚಿತ ನಾಮ್ಯಾಸವೆ. ನಾಮದೇವ್ ಜೋಡಿ ಊಟ ಮಾಡ್ತಿದ್ರು, ಏನೋ ಒಗರಿಸ್ತಿದ್ರು ಪಾಂಡ್ರಂಗ, ಅವನ ಜೋಡಿ ಊಟ ಮಾಡವ. ಧ್ಯಾನಿ ಯಾಚಿ ಬಿತ್ತ ಹಂಗೆ ಓಡಿ ಜ್ಞಾನದೇವ್ ಮಹಾರಾಜರ ನಿರ್ಜೀವ ಗ್ವಾಡಿಯನ್ನು ತಾನೇ ತೆಕ್ಕೊಂಡು ಹೋಗ್ಬಿಟ್ಟ. ಅದಕ್ಕ ತುಕಾರಾಮ್ ಮಹಾರಾಜರು ಅಂತಾರ, पुंडलिकासाठी अजून दिसत, पुंडलिकासाठी. ಪುಂಡಲೀಕ ಅನ್ನುವಂತ ಭಕ್ತರ ಸಂಬಂಧ ಇನ್ನೂ ತನಕ ಇಟ್ಟಂಗಿ ಮೇಲೆ ನಿಂತು ಬಿಟ್ಟಾರ ಪಾಂಡುರಂಗ. ಯುಗೇ ಅರ್ಥಾದೀಸಿ ವಿಠೇವರಿಯು ವಾಮ, ಇಟ್ಟಂಗಿ ಮೇಲೆ ಟ್ರಕ್ಕದ ಮೇಲೆ ಕೈ ಕಟ್ಕೊಂಡು ನಿಂತು ಬಿಟ್ಟಾರ ಪಾಂಡುರಂಗ. ಯಾರ ಸಂಬಂಧ? पुंडलिकासाठी अजून दिसत, पुंडलिकासाठी अजून दिसत, ज्ञानी याची निमित्त धन्य धन्यतया मात, तुका म्हणे मात धन्य त्याचे पुंडलिकाची. ಭಕ್ತರ ಮನೆಯೊಳಗೆ ಆಳಿನ ಆಳಾಗಿ ಯಾಕೆ ದುಡ್ದ ಅಂದ್ರೆ ಇವರು ಅಂಥ ಗುರುವಿನ ಸೇವೆ, ಗುರುವಿನ ಗುಲಾಮರಾದ್ರಿ ಇವರು. ಕಾಶಿಯಿಂದ ಕಬೀರ್ ದಾಸರು ಬರ್ತಾರೆ. ಒಂದು ದಿವಸ ಕಬೀರ್ ದಾಸರು ಬಂದು ಜ್ಞಾನೇಶ್ವರ ಮಾವಲಿಯವರು ಅಂತೆಲ್ಲ ಬರ್ತಾರೆ, ನಮಸ್ಕಾರ ಮಾಡಿ ಬರ್ಮಾಡ್ಕೋತಾರೆ. ಯಾಕ್ರಿ ನೀವು ಬಂದ್ರಿ ಅಂದ್ರೆ, ಇಲ್ಲಿ ಜನಾಬಾಯಿ ಅಂತೇಳಿ ದೊಡ್ಡ ಭಕ್ತಳಿದ್ದ ಅಂತ ಆಕಿನ್ನ ದರ್ಶನ ತಗೊಳಿಕ್ಕೆ ಬಂದನಿ ಅಂತ. ನಡ್ರಿ ಹಂಗಾರ ನಾಮದೇವ್ರ ಮನೆಗೆ ಹೋಗೋಣ ಅಂತೇಳಿ ಕಬೀರ್ ದಾಸನ ಕರ್ಕೊಂಡು ಜ್ಞಾನೇಶ್ವರ ಮಾವಲಿಯವ್ರು ಬರ್ತಾರೆ. ನಾಮದೇವ್ರು ಅಂತಾರೆ, ಆಕೆ ಹೊರಗೆ ಅಲ್ಲಿ ಕುಳ್ಳು ಹಚ್ಚಲಿಕ್ಕೆ ಹೋಗ್ಯಾಳ.
ಅಂದ ಕೂಡಲೇ ಕರೆಸ್ತೀನಿ ಈ ಸದ್ದು ಕರೆಸ್ತೀನಿ ತಾಡ್ರಿ ಅಂದ ಕೂಡಲೇ ಕಬೀರ್ ದಾಸರ ಹತ್ರ ಆಕಿನ ಕರೆಸ್ಲಿಕ್ಕೆ ಹೋಗ್ಬೇಡ್ರಿ, ನಾವು ಆಕೆ ಎಲ್ಲಿದ್ದಾಳೆ ಅಲ್ಲೇ ದರ್ಶನ ತಗೋ ಹೋಗ್ತಾರೆ. ಅಲ್ಲಿ ಈಕಿ ಕುಳ್ಳ ಮತ್ತೊಬ್ಬಕ್ಕೆ ತುಡುಗು ಮಾಡಿರ್ತಾಳೆ. ಜನಾಬಾಯಿ ಕುಳ್ಳ ಮತ್ತೊಬ್ಬಕ್ಕೆ ತುಡುಗು ಮಾಡಿ ತನ್ನ ಕುಳ್ಬಾಲ್ದಾಗ ಹಾಕೊಂಡಿರ್ತಾಳೆ. ಸಿಕ್ಕಾಪಟ್ಟೆ ಜಗಳ ನಡ್ತಾಳೆ. ಹೆಣ್ಮಕ್ಳ ಜಗಳ ಹೆಂಗಿರ್ತದೆ ನೋಡ್ಬೇಕಲ್ಲ, ಒಬ್ಬರಿಗೊಬ್ಬರು ಕೂದಲ ಹಿಡಿದು ಜಗ್ಗುದು ಇದೆಲ್ಲ ನಡೆದು ಬಿಟ್ಟಿರ್ತದೆ. ಕಬೀರ್ ದಾಸರು ಬರ್ತಾರೆ, ನೋಡ್ತಾರೆ, ಯಾರು ಇಕಿನೇ ಜನಾಬಾಯಿ ಅಂತಾರೆ. ನಮ್ದೇ ಮಹಾರಾಜ್ ಇಕಿನೇ ಜನಾಬಾಯಿ, ಇಕ್ಕಿ ಸಂಬಂಧ ಕಾಶಿಯಿಂದ ಬಂದು ನಾನು ನಡ್ಕೋತಾನೆ. ಈಕಿ ಇವ್ರು ಜಗಳ ಆಡ್ಲಿಕ್ಕತ್ತಾರ ಒಂದು ಕುಳ್ಳಿನ ಸಂಬಂಧ, ಈಕಿ ದರ್ಶನ ಸಂಬಂಧ ನಾನು ಕಾಶಿಯಿಂದ ಬಂದ ನನಗೆ ತಲೆ ಕೆಟ್ಟದಂತದ್ದು. ಅಂದ ಕೂಡಲೇ ಮಾತಾಡ್ಸರೆ ಅಂತೇಳಿ ನಾಮದೇವ್ ಮಹಾರಾಜರು ಅಂದ ಕೂಡಲೇ ಹೋಗಿ ಕಬೀರ್ ದಾಸರು ಅಂದರು, ಇದು ಯಾಕೆ ಜಗಳ ಆಡ್ಲಿಕ್ಕೆ ಹತ್ತಿರೋ ನೋಡ್ರಿ, ಮತ್ತು ನಂದು ಕುಳ್ಳು ಯಾಕೆ ತೊಗೋಬೇಕಾಗಿ. ಅಲ್ಲ ಕುಳ್ಳು ಒಂದೇ ಇರ್ತಾವ, ಯಾರು ಕುಳ್ಳ ಅನ್ನುವಂಥದ್ದು ಹೆಂಗೆ ಗೊತ್ತಾಗ್ತದೆ, ನಿಂದ ಕುಳ್ಳು ಅನ್ನೋದು ಹೆಂಗೆ ಗೊತ್ತಾಗ್ತದೆ ಅಂತೇಳಿ ಕಬೀರ್ ದಾಸರು ಅಂದ ಕೂಡಲೇ ಜನಾಬಾಯಿ ಅಂತ ಯಾವ ಕುಳ್ಳು ವಿಠಲ ವಿಠಲ ಅಂತದಲ್ಲ ಅದು ನನ್ನ ಕುಳ್ಳು. ಗಾಬರಿ ಆಗಿಬಿಡ್ತಾರೆ ಕಬೀರ್ ದಾಸರು. ಕುಳ್ಳು ವಿಠಲ ವಿಠಲ ಅಂತದ ಅಂಥೇಳಿ ಕೂತು ನೋಡ್ತಾರೆ. ಒಂದೆರಡು ಕುಳ್ಳು ಕಿವಿಗೆ ಹಚ್ಕೋತಾರೆ, ಏನೂ ಅನ್ನೋದಿಲ್ಲ, ಮಗ್ನಿಡ್ತಾರೆ. ಮೂರನೇ ಕುಳ್ಳು ತೆಗೆದು ಕಿವಿಗೆ ಹಚ್ಕೋತಾರೆ, ವಿಠಲ 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 ಇಂಥ ಒಂದು ಮಹಾನ್ ಸ್ತ್ರೀ ಸಂತಳ ಚರಿತ್ರೆಯನ್ನು ಹೇಳಬೇಕಂತೇಳಿ ಇವತ್ತು ಇಲ್ಲಿ ಕೂತೆ. ಅವರೇ ಒಬ್ಬ ಕಡಿಮೆ ಆಗ್ಯಾರ ಮಂದಿ. ಖರೆ ಅಂದ್ರೆ ಅವರೇ ನಿಂದಿರ್ಬೇಕಾಗಿತ್ತಿಲ್ಲ. ನೋಡ್ತೀನಿ ಒಬ್ಬೊಬ್ರು ಎಲ್ಲಿ ಸತ್ರು ಅಕ್ಕಿನೂ ಹೆಣ್ಮಗಳು, ಇವರು ಹೆಣ್ಮಗಳು, ನಾಮದೇವನು ಗಂಡಸ, ನಾವು ಗಂಡಸರು. ಅವ್ರು ಹಂಗೆ ಹಾಕಿದ್ರು, ಇವ್ರು ಹೆಂಗೆ ಹಾಕಿದ್ರು ಅಂತೇಳಿ ಪಾಂಡುರಂಗ ನೋಡಿದ್ರೆ ಏನಂತಾನೆ, ಅವ್ರ ಒಂದು ಜಾಗನಿಗ ಜನಾಬಾಯಿ ಕತೆ ಕೇಳಲಿಕ್ಕೆ ಇವ್ರು ಕೂಡುವಂದ್ರೆ ಇವ್ರನ್ನೇನು ಮಾಡ್ಲತ್ತಾಳಕಿ. ಪಾಂಡುರಂಗ ಅಂತಾನೆ ಇವ್ರನ್ನೇನು ಮಾಡಲಿ. ಯಾಕಂದ್ರೆ ಜನಾಬಾಯಿ ಮೇಲೆ ಎಷ್ಟು ಪ್ರೀತಿ ಇತ್ತು ಪಾಂಡುರಂಗ ಅಂದ್ರೆ, ಜನಾಬಾಯಿ ಅಭಂಗ ಬರ್ಲಿಕ್ಕತ್ಲಂದ್ರೆ ಪಾಂಡುರಂಗ ಆಕಿ ಅಭಂಗ ಬರ್ಕೊತ ಕೂಡ್ತಿದ್ದಂತ. ವಿಚಿತ್ರ ನೋಡ್ರಿ ನೀವು. ತುಕಾರಾಮ್ ಮಹಾರಾಜರ ಅಭಂಗ ಬರೋರೊಬ್ಬರು ಅಸಿಸ್ಟೆಂಟ್ ಇದ್ರು, ಜ್ಞಾನೇಶ್ವರಿ ಮಹಾರಾಜರ ಜ್ಞಾನೇಶ್ವರಿ ಬರೋರೊಬ್ಬರು ಬೇರೆ ಇದ್ರು. ಆಕೆ ಅಭಂಗನ ಹಾಕಿ ಆ ಕೊಲೆಗೆ ಕೂತ್ಕೊಂಡು ನೀವು ಬರ್ಕೊತ ಕೂಡ. ಜ್ಞಾನೇಶ್ವರಿ ಮಾವಲಿಯವ್ರು ಒಂದು ದಿವಸ ಬಂದರು, ಪಾಂಡುರಂಗ ಏನು ಮಾಡ್ಲಿಕ್ಕತ್ತೀನಿ ಇದನ್ನು ಬಾ ಜ್ಞಾನೇಶ ನೋಡು ಏನು ಮಾಡ್ಲಿಕ್ಕತ್ತಿ, ಏನು ಬರ್ಲಿಕ್ಕತ್ತಿ, ಜನಿ ಅಭಂಗ ಬರ್ಲಿಕ್ಕತ್ತ. ಜನಾಬಾಯಿ ಅಭಂಗ ನೀ ಬರೀತ್ಯಾ? ಜನಾಬಾಯಿ ಅಭಂಗದೊಳಗಿರುವಂತಹ ಒಂದು ಭಕ್ತಿಯ ರಸ ಅದಲ್ಲ, ಅದು ಎಲ್ಲಿ ಸಿಗುವುದಿಲ್ಲ ಜ್ಞಾನೇಶ, ಅದಕ್ಕೆ ನಾ ಬರೀಲಿಕ್ಕತ್ತ. ಇಂಥ ಜನಾಬಾಯಿ ಸಂಬಂಧ ಅಭಂಗ ಬರೀತಾರಂದ್ರೆ ಪಾಂಡುರಂಗ ಎಷ್ಟು ಪ್ರೀತಿ ಮಾಡ್ತಿರ್ಬೇಕು ಜನಾಬಾಯಿನ. ಏನು ಆವಾಗ ಪಾಂಡುರಂಗ ಅಂತಾನಿಲ್ಲ, ನನ್ನ ಜನ ಹೆಂಗಿದ್ರು ನೀವು ಹೆಂಗಿದ್ದೀರಿ ಅಂತಂದ್ರೆ ಪಾಂಡುರಂಗನೇ ಅಂತಾನ, ಇದು ಯಾಕೆ ಬಂತೋ ಕಣ್ಣ ಸಕ್ಕರೆ ಹಿತವಿಲ್ಲವಂತೆ ಕಣ್ಣಾಯಲವು ಕಳದೀತಂತೆ, ಕಣ್ಣ ಸಕ್ಕರೆ ಹಿತವಿಲ್ಲದಂತೆ ಕಣ್ಣಾಯಲವು ಕಳದೀತಂತೆ, ಹೆಣ್ಣಿರು ಮಕ್ಕಳು ನೆಚ್ಚಿದಂತೆ ಕೊಂಡು ಹೋಗುವಾಗ ಯಾರಿಲ್ಲ ಬಂತೆ, ಕುರುಡು ನಾಯಿ ಸಂತೆಗೆ ಬರುವಂತೆ.
ಜನ್ಮವ ಎತ್ತೀತಂತೆ ಮಾನವನಾಗಿ ಕಾನನ ಕಾನನ ತಿರುಗೀತಂತೆ ತಾನೆ ತನ್ನ ಮರೆಯೀತಂತೆ ಕುರುಡು ನಾಯಿ ಮಹಾರಾಜರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾಗ ನಾವು ಅಕಸ್ಮಾತ್ ಅವ್ರ ಭಕ್ತಿಯೊಳಗೆ ಪಾಲ್ಗೊಳ್ಳಿಲ್ಲ ಮಹಾರಾಜರಂತಾರೆ ನಾನಾ ಜನ್ಮವ ಎತ್ತೀತಂತೆ ಮಾನವನಾಗಿ ಪುಟ್ಟೀತಂತೆ ಕಾನನ ಕಾನನ ತಿರುಗೀತಂತೆ ತಾನೆ ತನ್ನನು ಮರೆಯೀತಂತೆ ಕುರುಡು ನಾಯಿ ಮಂಗನ ಕೈಯಲ್ಲಿ ಮಾಣಿಕ್ಯದಂತೆ ಹಕ್ಕು ಹಿಂಗು ಕಳದೀತಂತೆ ಮಂಗನ ಕೈಯಲ್ಲಿ ಮಾಣಿಕ್ಯದಂತೆ ಹಕ್ಕು ಹಿಂಗು ಕಳದೀತಂತೆ ರಂಗವಿಠಲನ ಮರೆಯೀತಂತೆ ಮಂಗ ಬಹಳ ಪಟ್ಟೀತಂತೆ ಕುರುಡು ನಾಯಿ ಕುರುಡು ನಾಯಿ ಗುರುವಿನ ಸೇವಾ ಮಾಡಲಿಲ್ಲ ಅಂದ್ರೆ ನಾವು ಸದ್ಗುರುಗಳಿಂದ ಅನುಗ್ರಹಿತರಾಗಿ ಸದ್ಗುರುಗಳ ಸಂಬಂಧ ನಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಲಿಲ್ಲ ಅಂದ್ರೆ ಮಹಾತ್ಮರಂತಾರೆ ಇಂಥ ಗುರುವಿನಿಂದ ಅನುಗ್ರಹಿತ ಆಗಿ ಸಹಿತ ನೀ ಪ್ರಪಂಚದೊಳಗೆ ಹೊಕ್ಕಿದು ಮಾಡಲಿಕ್ಕತ್ತಿಲ್ಲ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ ಪರವಸ್ತು ಒನೆವರೆತು ಲೌಕಿಕವ ನಂಬಿ ಶರೀರ ಸತಿ ಪುತ್ರ ನನ್ನವರೆಂದು ನಂಬಿರುವಿ ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೇ ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಿಸುವರೇ ಯಮಪುರದ ಬಾಧೆಗೆ ಬಂದು ಬಿಡಿಸಿಕೊಂಬುವರೇ ಬರಿಯ ಭ್ರಮೆಗಳು ಬಿದ್ದು ಕೆಲಬೇಡವೆಲೆ ಈ ಭ್ರಮದಿಂದ ನಾವು ಹೊರಗೆ ಬರ್ಲಂತೆ ಮಹಾರಾಜರು ಸತ್ತ ಹಾಕಿಕೊಟ್ಟಾರ ಆಕಿ ಹೊರಗೆ ಬಂದು ಬಿಟ್ಟಿದ್ಲ ಆಕಿ ನಾಮದೇವ್ ಮಹಾರಾಜರು ಹೊರಗೆ ಬಂದಿದ್ರು ಆರಾಮ್ ಮಾಡ್ಕೊಂಡು ಬಿಡೋರು ನಾಮದೇವ್ ಮಹಾರಾಜರು ಒಮ್ಮೆ ಆರಾಮ್ ಮಾಡ್ಕೊಂಡ್ಬಿಟ್ಟಾರ ಸಿಕ್ಕಾಪಟ್ಟೆ ಗಾಳಿ ಬೀಸಿಬಿಟ್ಟದ ಗಾಳಿ ಸಿಡ್ಲ ಗಿಡ್ಲ ಇವ್ರ ಚಪ್ರ ಮ್ಯಾಲಿನ ಪತ್ರಾಸ ಹಾರ್ಲಿಕ್ಕೆ ಶುರು ಮಾಡಿದ್ರು ಅಂತ ರುಕ್ಮಿಣಿ ಜ್ಯೋತಿ ಏಕಾಂತದೊಳಗೆ ಕೂತಿದ್ದ ಪಾಂಡುರಂಗ ರುಕ್ಮಿಣಿ ನಾವು ಹೋಗ್ಬೇಕು ಎಲ್ಲಿ ಹೋಗಾರು ನಮ್ಮ ನಾಮೇನ ಮನೆ ಬೀಳಂಗೆ ಕಾಣಿಸ್ತದೆ ಪತ್ರಾಸ ಇದು ಆಗ್ಯದ ನಾವು ಹೋಗಿ ಅದನ್ನ ಸಜ್ಜು ಮಾಡ್ಬೇಕು ಇವು ಮಾಡ್ಕೊಂಡು ಬಿಟ್ಟವ್ರು ಇವರು ಏನು ಚಿಂತಿನೇ ಇಲ್ಲ ಕಬೀರದಾಸರು ಅಂತಿದ್ರಲ್ಲ हम बैठे आराम हमारा जप करे ರಾಮ್ ನಾವು ಆರಾಮ್ ಮಾಡ್ಬೋದು ನಾವು ಹಂಗಿರ್ಬೇಕು ಮಹಾರಾಜ ಮೇಲೆ ಒಪ್ಪಿಸ್ಬಿಡುದು ಒಮ್ಮೆ ಮಹಾರಾಜನಿಗೆ ನಮ್ಮ ಪ್ರಪಂಚ ಒಪ್ಪಿಸಿದೆ ಅಂದ್ರೆ ಅವನ ಪ್ರಪಂಚ ಎಷ್ಟು ಚಂದ ಆಗ್ತದಲ್ಲ ನಾವೇ ಮಾಡಿದ್ರೆ ಹಂಗೆ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ तुका म्हणे घालू तयावरी भार वाहुहा संसार देवा पायी ಒಪ್ಪಿಸಿ ಬಿಡೋದು ಒಪ್ಪಿಸಿ ಬಿಟ್ಟಾರ ಮೋತಿ ನೋಡ್ರಿ ಹೊತ್ಕೊಂಡು ಪ್ರಪಂಚಕ್ಕೆ ಸಂಬಂಧ ಬಡ್ದಾಡೋರು ಮೋತಿ ನೋಡ್ರಿ ಬಸ್ನ್ಯಾಗ ಹೊಂಟಿರ್ತೇವೆ ಸುಭಾಸ ಶಿಸ್ತು ಲಗೇಜ್ ಇರ್ತದೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬಸ್ ಏರುದ ತಲೆ ಮೇಲೆ ಇಟ್ಕೊಂಡು ಕೂತ್ರ ಲಗೇಜ್ ಇಡ್ಲಿಕ್ಕೆ ಮಾಡಿರ್ತಾರೆ ಇಲ್ಲಲ್ಲಿ ಬಸ್ನ್ಯಾಗ ಕೂತು ಲಗೇಜ್ ಮಾಡಲ್ಲ ಇಡೋದಾದ್ರೆ ತಾನ ಹೊತ್ಕೊಂಡು ಕೂತ್ರೆ ಏನು ಮಾಡೋಕೆ ಬಂದು ನಗುತ್ತಾರ ಏನು ಹುಚ್ಚದಿ ಹೊತ್ತದು ಅದ್ರ ಸಂಬಂಧ ಮಾಡ್ಯಾರ ನಮ್ಮ ಪ್ರಪಂಚ ನಮ್ಮ ಸರ್ವಸ್ವವನ್ನು ಕಾಯುವಂಥ ಭಾರನ ಹೊತ್ತಿನಂತೆ ಉಪದೇಶ ಕೊಟ್ಟಾರ ಮಹಾರಾಜರು ಆದರೂ ಸಹಿತ ಮುಂದೆ ಹಂಗ ಇದೊಂದು ಮನೋವ್ಯಸನ ಅಂತ ಮನೋವ್ಯಸನ ಅಂದರೆ ಹೆಂಗೆ ಗೊತ್ತನ ಈಗೆಲ್ಲ ಶಿಸ್ತಿರ್ತದ ಪಂಚಪಕ್ವ ನಡಿಗಿರ್ತದೆ ತಿಲ್ಲಿ ಕೂಡುದಾಗ ಕೈಯಾಗ ತುತ್ತು ಹಿಡಿದು ಮೊದಲು ನಮಗೆ ಕಟಕ ಬಕ್ಕರಿನೂ ಸಿಗುತ್ತಿದ್ದಿಲ್ಲ ನುಚ್ಚು ತಿಂತಿದ್ದೆವು ಕೆಂಪು ಜೋಳ ಬಕ್ಕರಿ ತಿಂತಿದ್ದೆವು ಅದು ಬಿಸಿ ಬಿಸಿ ತುತ್ತಿಲ್ಲೇ ಅದು ಆ ಮೊದಲಿಂದ ನೆನೆಸ್ಕೊಂಡ ಇದನ್ನ ಆರಿಸ್ಕೊಂಡು ಬಿಡುದು ಇರ್ಲಿಕ್ಕಂದ್ರೆ ಈಗರ ಹಿಂಗೆ ಊಟ ಮಾಡ್ಲಿಕ್ಕೆ ಹತ್ತನೆ ಮುಂದೆ ನನಗೆ ಅಂಥ ಪರಿಸ್ಥಿತಿ ಬರ್ತದೆ ಮುಂದಿನ ತೊಗೊಂಡ್ರೆ ಏನು ಮಾಡ ಇವ ಭವಿಷ್ಯನೂ ಬಿಡು ಭೂತನೂ ಬಿಡು
ವರ್ತಮಾನದೊಳಗೆ ಆನಂದ ಪಟ್ಟುಕೋ ಅನ್ನೋ ಸಂಬಂಧ ಪರಮಾರ್ಥದ ಇದು ಆನಂದರು ಸಭಾಯಿ ಅಭ್ಯಂತರಿಯವಾಗ ಪರಮಾನಂದುರಿ ಒಳಗ ಹೊರಗ ಒಳಗ ಹೊರಗ ಏಕದೋನ ತೀನ ಚಾರ ಪಾಚ ಸಹ ಚಾರ ಪಾಚ ಇತ್ತುಗೆ ವಿಚಾರೋ ನೀ ಮಗ ಪರಮಾನಂದೂರೆ ಅವಾಗ ಪರಮಾನಂದೂರೆ ಆನಂದೂರೆ ಸಾತವಾರ ಮಾಟವ ವೇಳು ವೇಳ ವಾಪರ ಕುಮಾಯ ದೇವಿ ವರು ಸಿದ್ಧಾರ ಜಬಲ ಆನಂದೂರೆ ಆದಿಯ ಆನಂದೂರೆ ನಾಮದೇವ್ ಮಹಾರಾಜರು ಪಾಂಡುರಂಗು ರಾಶಿ ಬಂದಾನ. ನಾನು ಪಾಂಡುರಂಗ ಪತ್ರ ಹಾಕಿ ಬಿದ್ದು ಅಂದ್ರೆ ಏನು ಗತಿ, ಅವನ ಮನೆಯೊಳಗೆ ಇಷ್ಟು 14 ಮಂದಿ ಮಲ್ಕೊಂಡಾರ ಅಂತೇಳಿ ಬಂದು ಅವನ್ನ ಎಬ್ಬಿಸ್ಬೇಕಿಲ್ಲ. ನಾಮ್ಯಾ ಪತ್ರಾಸ್ ಬೀಳ್ತಾವ ಹೇಳೋ ಅಂತ ಹಿಂಗಲ್ಲಿಲ್ಲ, ಅವ್ನು ಮಲ್ಕೊಳ್ಳಿ. ಜನಾಬಾಯಿ ಅಂತೇಳಿ ಬಂದ. ಜನಿ ನಾಮೇನು ಇದು ಸ್ವಲ್ಪ ನೀನು ನನಗೆ ಹೆಲ್ಪ್ ಮಾಡಲಾ ಅಂಥೇಳಿ ಇಬ್ಬರು ಕೂಡಿಸಿ ಎಲ್ಲ ಪತ್ರ ಅದನ್ನೆಲ್ಲ ಸಜ್ಜು ಮಾಡ್ಕೊತ ಕೂತಾರೆ. ಇವು ಮಲ್ಕೊಂಡೇ ಬಿಟ್ಟಾನ. ಸಜ್ಜು ಮಾಡಿ ಮತ್ತೆ ಹೋದ ಪಾಂಡುರಂಗ. ಮುಂಜಾನೆ ನೋಡ್ತಾರೆ, ಎಷ್ಟು ಆರಾಮಿರ್ಬೇಕು ಭಕ್ತರಂದ್ರೆ, ಎಷ್ಟು ಆರಾಮಿರ್ತಿರ್ಬೇಕು ಹೇಳಿ ನೋಡು. ಮತ್ತು ನಾವು ಭಕ್ತರೇ ಕರೆ, ನಮ್ಮ ಚಿಂತೆನೇ ಹೋಗಿಲ್ಲ. ಏನು ಅವ್ರು ಈ ರೀತಿ ಆರಾಮಿರಂತಾರವ್ರು. ಆರಾಮಿದ್ದದ್ದು ಲಕ್ಷಣ ನಿಮ್ಮಂತಲ್ಲಿ ಬಂತಂದ್ರೆ ನೀವು ಗುರುವಿನ ಮೇಲೆ ಭಾರ ಹಾಕಿರಂತೇಳಿ ಗೊತ್ತಾಗ್ತದೆ. ಇರ್ಲಿಕ್ಕಂದ್ರೆ ನಿಮ್ಮ ಭಾರ ನೀವೇ ಹೊತ್ಕೊಂಡು ಬಸ್ನಾಗ ಹೊಂಟಂಗೆ ಅದು ಗಂಟೆ ಅದು ಬಂದು ಅದನ್ನು ಸಹಿತ ಮಾಡಿದ ನೋಡ್ರಿ. ಭಕ್ತರ ಮನೆಯಾಗ ಹೆಂಗೆ ಮಾಡ್ತಿರ್ಬೇಕು ಹೇಳಿ ನೋಡಿ ನೀವು. ಜನಾಬಾಯಿ ಇಷ್ಟೆಲ್ಲ ಆತು. ಮರುದಿವ್ಸ ಬಂದ ಊಟದ ಟೈಮ್ದಾಗ ಊಟಕ್ಕೆ ಬಂದ್ಕೊಂಡು ಪಾಂಡುರಂಗ ಬಂದಾರಂತ ಎಲ್ಲರೂ ಊಟಕ್ಕೆ ಕೂತರು. ಪಾಂಡುರಂಗನು ಅವ್ರ ಜೋಡಿ ಕೂತ. ಜನಾಬಾಯಿ ಗುಡ್ಸದಾಗಿದ್ಲು. ಶಿಸ್ತಿವ್ರು ಊಟ ಮಾಡ್ಲಿಕ್ಕತ್ತಾರ. ಮತ್ತಾಕಿ ಜನಾಬಾಯಿ ನೋಡ್ಕೊತ ಕೂತ್ಲು. ಪಾಂಡುರಂಗನ ಜೋಡಿ ನಾವು ಬೈಕ್ ಊಟ ಮಾಡಿದರೆ ಎಷ್ಟು ಚಲೋ ಆಗ್ತದೆ.
ಆಯಿತು. ಈ ಭಾಗ್ಯ ನನಗಿಲ್ಲಲ್ಲ. ನಾಮದೇವ್ ಮಹಾರಾಜ ನನ್ನ ಗುರುನಾಥ ಅವ್ರ ಜೋಡಿ ಊಟ ಮಾಡ್ಲಿಕ್ಕತ್ತಾನ, ಮಂದಿ ಮಾಡ್ತಾರೆ. ನನ್ನ ಪರಿಸ್ಥಿತಿ ಹಿಂಗದಲ್ಲ, ನನ್ನ ಮುಟ್ಟಿ ಸಿಗುವುದಿಲ್ಲ, ನನಗೆ ನಾವು ಹೊರಗಿರಬೇಕು, ಹಿಂಗೆಲ್ಲ ತ್ರಾಸು ಮಾಡ್ಕೊಂಡು ಕಣ್ಣ ನೀರು ಬಂದು ಜನಬಾಯಿಗೆ. ಇದು ಪಾಂಡುರಂಗ ಗೊತ್ತಾತು ನೋಡ್ರಿ. ಅರ್ಧ ಊಟ ಆಗಿತ್ತು, ಸಾಕು ನನಗೆ ಹೊಟ್ಟೆ ತುಂಬಂತೇಳಿ ಹೋಗಿ ಕೈ ತೊಗೊಂಡ್ಬಿಟ್ಟ. ಮುಂದೆ ಆ ತಾಟ ತಂದು ಜನಬಾಯಿಗೆ ತೊಳಿಲಿಕ್ಕೆ ಇಡಬೇಕಲ್ಲ, ಆ ಜನಬಾಯಿಗೆ ತೊಳಿಲಿಕ್ಕೆ ಆ ತಾಟ ಬಂತು. ಜನಾಬಾಯಿ ಅಂದ, ಪಾಂಡುರಂಗ ನನ್ನ ಸಂಬಂಧಿಸಿದ ಇಟ್ಟಾನಂತೇಳಿ ಅದನ್ನು ಅಷ್ಟು ಪ್ರೀತಿಯ ಭಕ್ತಿಯಿಂದ ತಿನ್ಲಿಕ್ಕತ್ಲು. ತಡಿ ಜನಿ ಅಂತವ್ರು. ಪಾಂಡುರಂಗನೂ ಅಲ್ಲಿ ಬಂದ, ನನಗೂ ಇನ್ನೂ ಅರ್ಧ ಊಟ ಮಾಡಿ ನಿನ್ನ ಸಂಬಂಧ ನಾನು ಕೂಡಲೇ ಇಬ್ಬರು ಕೂಡಿಸಿ ಅದು ಉಚ್ಚಿಷ್ಟು ತಿಂದ್ರು ಅಂತ ನೋಡಿ. ಏನು ಹಿಂಗೆ ಜನಾಬಾಯಿ ಮನೆಯೊಳಗೆ ಬಂದು ಊಟ ಮಾಡ್ತಿದ್ದ, ಅಕ್ಕಿ ಎಲ್ಲ ಸೇವಾ ಮಾಡ್ತಿದ್ದ. ಮೇವು ತರ್ಲಿಕ್ಕೆ ಹೋದ್ರೆ ಪಾಂಡುರಂಗನ ಕರ್ಕೊಂಡು ಹೋಗಕ್ಕೆ ನಡಿ, ಒಬ್ಬಾಕಿನೇ ಏನು ಮಾಡು, ದನಗಳಿಗೆ ಮೇವು ತರಬೇಕಾಗಿದ್ದು, ಹೋಗು ನಡಿ ಅಂದು ಕೂಡಲೇ ಹೆಂಗೆ ಜನಿ ನಾ ಹೋಗ್ಬೇಕ ನಡಿ ಅಂತೇಳಿ ಸೊಂಟಕ್ಕೊಂದು ಹಗ್ಗ ಕಟ್ಟಾಕ್ಯಂತ ಅದು ಹೊರಿ ಮಾಡಿ ಅವ್ನ ತಲೆ ಮೇಲೆ ಹೊರಿಸೋದು. ಯಾರ ತಲೆ ಮೇಲೆ? ಪಾಂಡುರಂಗನ ತಲೆ ಮೇಲೆ ಹಾಕಿ ನಡಿ ಅಂತ ಹೊಡಿತಿದ್ಲಂತೆ. ಹೊಡಿಬೇಡ ಜನಿ, ಹೋಗ್ತೀನಿ ಹೊಡಿಬೇಡ ಅಂದ್ರೆ ಇದು ಸುಳ್ಳಲ್ಲ. ಮತ್ತಿದು ಪಾಂಡುರಂಗ ಹಿಂಗೆ ಮಾಡ್ಯಾನ. ಒಂದು ದಿವಸ ಊಟಕ್ಕೆ ಕೂತಿದ್ರು. ಊಟಕ್ಕೆ ಜನಾಬಾಯಿ ಭಕ್ರಿ ಮಾಡಿ ಹಾಕ್ಲಿಕ್ಕತ್ತಿದ್ಲು. ಪಾಂಡುರಂಗ ಬಂದು ಆ ಜನಾಬಾಯಿ ಭಕ್ರಿ ತಿನ್ಕೋತ ಕೂತಾನ, ಆ ಚಟ್ನಿ ಪಲ್ಯ. ಅಲ್ಲಿ ರುಕ್ಮಿಣಿ ಬೇಕಾದಷ್ಟು ಮಾಡೋರಿದ್ದಾರೆ ಅಲ್ಲಿ ಮನೆಯೊಳಗಲ್ಲಿ. ಇಲ್ಲಿ ತಿನ್ಕೋತ ಕೂತ ಶಿಸ್ತು ಊಟ ಆತಂತ. ಜನಿ ನನಗೆ ಭಯಂಕರ ಆನಂದ ಆಗಿ ಬರ್ತದ, ನಾ ಮಲ್ಕೋತನ. ಯಾಕೆಂದ್ಲು ನಮ್ಮ ಮನೆಯಾಗ ಎಲ್ಲಿ ನಮ್ಮ ಮನೆಯಾಗ ಹಾಸಿಗೆ ಸೈತಿಲ್ಲ, ಹಂಗೆ ಮಲ್ಕೋತನ ಅಂತೇಳಿ ಹೋಗಿ ಆ ಚಾಪಿ ಮೇಲೆ ಹೋಗಿ ಮಲ್ಕೊಂಡಂದ್ರೆ ಈಗ ಜನಾಬಾಯಿ ಭಕ್ತಿಯನ್ನು ಜಗತ್ತಿಗೆ ಪ್ರಕಟ ಮಾಡಬೇಕಂತೇಳಿ ಭಗವಂತ ನಿಶ್ಚಿತ ಮಾಡಿದ್ದ. ಅಷ್ಟು ಮಾಡಿ ಮಲ್ಕೊಂಡ ನನ್ನ ಬರೋಬ್ಬರ ಲಗುನ ಎದ್ದು ಹೋಗ್ಬೇಕು. ಕಾಕಡಾರ್ತಿ ಮಾಡೋದ್ರಾಗ ನಾ ಅಲ್ಲಿ ಹೋಗ್ಬೇಕು ಜನಿ ಎಬ್ಬಸಂತ. ಜನಾಬಾಯಿ ಕಂಬಳಿ ಇದು ಹೊತ್ಕೊಂಡಿದ್ದ, ಕೌದಿ ಹೊತ್ಕೊಂಡಿದ್ದ. ಎಲ್ಲ ವೈಜಂತಿ ಮಾಲಾಗೆಲ್ಲ ತೆಗೆದಿಟ್ಟ. ಬರೋಬ್ಬರ ತಾಯಿ ಮಾತು, ಕಾಕಡಾರ್ತಿ ತಾಯಿ ಮಾತು, ಹೋಗಲ್ಲಿ ಮಂದಿ ನಿಂದು ಕಾಯ್ತಿರ್ತಾರೆ ಬಡ್ಜಿಗಳು ಅಂತೇಳಿ ಎಬ್ಸಿದ್ಲು. ಈ ಜನ ಲಘು ಎಬ್ಬಿಸ್ಬಾರ್ದು ಅಂಥೇಳಿ ಅಡ್ರಾಸಿ ಅದೇ ಕೌದಿ ಹಾಗೆ ಹೊತ್ಕೊಂಡು ಆಮೇಲೆ ಒಂದು ಅವು ಏನಿದ್ದದು ಕೊಳ ಹಾಕ್ಕೊಂಡ್ರು ಒಂದು ಅದ್ರಾಗ ಸರ ಉಳಿದು ಬಿಡ್ತದೆ. ಇಲ್ಲಿ ಅಲ್ಲಿ ಹೋಗಿ ನೋಡ್ತಾರ, ಬಡ್ಜಿಗಳು ಬಂದರು, ಬಾಗಿಲ ತೆಗಿತಾರ. ಇವ್ರು ಕೊಳ್ಳಾಗ ಇದನ್ನೇ ಇಲ್ಲಲ್ಲ, ಎಲ್ಲ ಇವ್ರು ರತ್ನ ಹಾರಗಳದು ಇಲ್ಲೇ ಇಲ್ಲಲ್ಲ ಪಾಂಡುರಂಗನ ಕೊಳ್ಳಾಗ. ಒಂದು ಕೂಡಲೇ ಮತ್ತೊಬ್ಬ ಅಂದ, ಇದೇನು ಕೌದಿ ಹೊತ್ಕೊಂಡು ನಿಂತಾನಲ್ಲ ಪಾಂಡುರಂಗ, ಇದು ಯಾರು ಕೌದಿ ಅಂತ ಕೂಡಲೇ ಆ ಕೌದಿ ಮೇಲೆ ಜನಾಬಾಯಿ ಅಂತೇಳಿ ಬರ್ದಿದ್ಲ, ಕೆಣದಿದ್ಲು. ಇದು ಜನಾಬಾಯಿ ಕೌದಿನೇ ಅದ ಅಂದ್ರೆ ಜನಾಬಾಯಿನೇ ಇಲ್ಲಿ ಬಂದು ಇವನ್ನೆಲ್ಲ ತುಡುಗು ಮಾಡ್ಯಾಳ ಅಂಥೇಳಿ ಅಕ್ಕಿ ಮ್ಯಾಲೆ ಅಪವಾದ ಹೊರಿಸ್ಲಿಕ್ಕತ್ತು. ಭಕ್ತರಿಗೆ ನೋಡ್ರಿ, ಅಪವಾದಗಳು ಬರ್ಲಿಕ್ಕತ್ತು ಅಂದ್ರೆ, ಮಂದಿ ನಮ್ಮನ್ನು ತಿರಸ್ಕಾರ ಮಾಡ್ಲಿಕ್ಕತ್ತಂದ್ರೆ, ನಮ್ಮನ್ನು ಏನು ಯಾರು ಕೇಳಾರ್ದಂಗೆ ಆತಂದ್ರೆ, ಎಷ್ಟು ಬೇಕಷ್ಟು ಅಸಹ್ಯ ಆಗ್ಲಿಕ್ಕತ್ತು ಅಂದ್ರೆ ಸದ್ಗುರುನಾಥ್ ನಮ್ಮ ಮೇಲೆ ಕೃಪಾ ಮಾಡ್ಯಾರ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ಮೊದಲು ಯಾರು ಸೇರ್ತಿದ್ರು ಅವ್ರು ಸೇರಬಾರ್ದು. ಮೊದಲು ಯಾರು ಪ್ರೀತಿಲೇ ಅಡುಗೆ ಮಾಡಿ ಹಾಕ್ತಿದ್ರು ಅವ್ರು ಅಡುಗೆ ಮಾಡಿ ಹಾಕಬಾರ್ದು. ಚಹಾ ತಂದು ಕೊಡ್ತಿದ್ರು ಅವ್ರು ಕೊಡಬಾರ್ದು, ಬೇಕಾದ್ರೆ ತಗೋಲ್ಲ ನೀ ಅನ್ಬೇಕು. ನೀರು ತಂದು ಕೊಟ್ಟೆ ಈಗೇನದ ನಿಂದು ಯಾವ್ದಾಗ ಹಿಂಗೆ ಮನೆಯೊಳಗೂ ಸಹಿತ ಹಿಂಗಾಗಬೇಕು, ಹೊರಗೂ ಹಿಂಗಾಗಬೇಕು. ಅವಾಗ ಹೆಂಗೆ ಅನ್ನಿಸ್ತದೆ ಅಂದ್ರೆ ಏನೆಲ್ಲ ಮಾಡಿದ್ದು ಹೊಳೆಯ ಹುಂಚಿ ಅಂತ ತೊಳ್ದಂಗೆ ಆತ ಪಾಂಡುರಂಗ ಗುರುನಾಥ. ಇನ್ನು ನನಗೆ ನೀನೇ ಗತಿ, ನೀನೇ ಮತಿ, ನೀನೇ ದೇವ, ನೀನಲ್ಲದ ಅನ್ಯತ್ರ ದೈವಗಳ ನಾನರಿಯೇ, ನೀನೇ ಗತಿ ನೀನೇ ಮತಿ. ಈ ಸ್ಥಿತಿ ತಂದು ಕೊಡ್ತರ್ಕ ಭಗವಂತ ಬಿಡುದಿಲ್ಲ ನಮ್ಮನ್ನು. ಎಲ್ಲ ಸೌಖ್ಯಿತ್ತಂದ್ರೆ ಯಾಕೆ ನಾವು ಮಾಡ್ತೀವಿ? ಸುಮ್ಮ ಹಂಗೆ ಅದ. ಎಲ್ಲರೂ ತಿರ್ಸು, ಬಂದದ್ದೆಲ್ಲ ಬರಲಿ, ಬಂದು ಒದಿಲಿ, ನಮ್ಮನ್ನು ಸಾಲ ಕೊಟ್ಟರು ಬಂದು ಒದಿಲಿ ಅಂತೇಳಿ ಪುರೋಧರಾಸರು ಕೇಳ್ಕೊತಾರೆ. ಇಷ್ಟು ಕಠಿಣ ಪರಿಸ್ಥಿತಿ ತಂದಾಗ ತಿಳ್ಕೋಬೇಕು, ಭಗವಂತ ತನ್ನ ಕಡೆ ನನ್ನ ಎಳ್ಕೊಳಿಕತ್ತು ಇದು ಮಾಡ್ಯಾರ. ಹಂಗೆ ಜನಾಬಾಯಿದು ಪರಿಸ್ಥಿತಿ ಹಂಗಾಗಿಬಿಡ್ತು.
ಅವರೆಲ್ಲರೂ 4 ಮಂದಿ ಪಂಚರ್ ಅಂತಲೇ ಹೋಗು ನಡ್ರಿ ಅಂತೇಳಿ ಎಲ್ಲರೂ ಬಂದುಬಿಟ್ರು. ಬ್ರಾಹ್ಮಣರು ಇಂಥ ಸಿಕ್ಕರೆ ಸಾಕಲ್ಲ ಅವರಿಗೆ. ಬಂದು ಏ ಜನಾಬಾಯಿ ನಿಮ್ಮ ಮನೆಗೆ ಪಾಂಡ್ರಂಗ ಬಂದಿದ್ದು ಅವನು ಸರಾದು ತುಡುಗು ಮಾಡಿಲ್ಲ. ಅದು ನಾ ಯಾಕೆ ತುಡುಗು ಮಾಡಲಿಲ್ಲಕ್ಕಿ, ಮತ್ತು ಕೌದಿ ನಿಂದೇ ಅದಲ್ಲ. ಇನ್ನು ಪಾಂಡುರಂಗ ನಮ್ಮ ಮನ್ಯಾಗ ಮಲ್ಕೊಂಡಿದ್ದ ಅಂತ ಹೇಳಿದ್ರೆ ಅವಂದು ನಾವು ಇದು ಮಾಡಿದಂಗೆ ಆಗ್ತದೆ. ಗಪ್ಪಾಗಿಬಿಟ್ಲಾಕಿ, ಒಟ್ಟ ಮಾತಾಡಲಿಲ್ಲ. ಅವಾಗ ಪಂಚರೆಲ್ಲ ಕೂಡಿಸಿ ಏನು ಮಾಡೋದು, ಹಂಗಾರೆ ಇದಕ್ಕೇನು ಶಿಕ್ಷಾ ಅಂತ ಕೂಡಲೇ ಆ ಜನಾಬಾಯಿನ ಶೂಲಕ್ಕೆ ಏರಿಸಿಬಿಡ್ನು ಅಂತ. ಶೂಲಕ್ಕೆ ಏರಿಸುವಂಥ ಶಿಕ್ಷಾ ಪಂಚರು ನಿರ್ಣಯ ಮಾಡಿಬಿಟ್ರು. ಮರುದಿವ್ಸ ಶೂಲಕ್ಕೆ ಏರಿಸುವಂಥ ತಯಾರಿ ಆಯ್ತು. ಶೂಲಕ್ಕೆ ಏರಿಸೋದಂದ್ರೆ ಶೂಲ್ ಹೆಂಗಿರ್ತಂದ್ರೆ ಉಕ್ಕಿಂದು ಹಿಂಗೆ ಪೂರ ಹಿಂಗಿದು ಇರ್ತದೆ, ಮುಂದೆ ಎಕ್ದಮ್ ಚೂಪ್ ಇರ್ತದೆ. ಅದ್ರ ಮೇಲೆ ಯಾರಿಗೆ ಶಿಕ್ಷೆ ಕೊಡ್ತಿರ್ತ ಅದ್ರ ಮೇಲೆ ಕೂಡಿಸ್ತಾರೆ. ಅದು ಹಾಗೆ ಮ್ಯಾರಿ ಏರ್ಕೋತ ಹೋಗಿ ನೆತ್ಯಂದ ಹೊರಗೆ ಪಾರಾಗಬೇಕು. ಇದು ಶೂಲಕ್ಕೆ ಏರಿಸೋ ಶಿಕ್ಷೆ. ಇದು ಜನಾಬಾಯಿ ಅಂತಾಳೆ, ಪಾಂಡುರಂಗ ನಿನ್ನ ಇಚ್ಛೆ ಇದ್ದಂಗೆ ಆಗಲಿ ಅಂಥೇಳಿ. ಯಾಕಂತ ನಾಮದೇವ್ ಮಹಾರಾಜರಿಗೂ ತ್ರಾಸ ಆಗ್ತದೆ, ವಿಚಾರ ಮಾಡಿರಿ, ಹಂಗೆ ಮಾಡಬೇಡ್ರಿ, ನಮ್ಮ ಜನಿ ಅಂತಕ್ಕೆ ಅಲ್ಲ. ಮಂದಿ ಕೇಳ್ತಾರಲ್ರಿ, ಕರ್ಕೊಂಡು ಕೈ ಕಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಶೂಲ್ ಎಲ್ಲಿದೆ ಅಲ್ಲಿ ಹೋಗ್ತಾರೆ. ಶೂಲಕ್ಕಿನ್ನು ಏರಿಸಬೇಕು ಅಂಥೇಳಿ ಶೂಲದ ಸರಿಯಾಗಿ ಒಯ್ದು ಕೂಡಲೇ ಪಾಂಡುರಂಗ ನೋಡ್ರಿ, ಆ ಶೂಲದ ಒಂದು ಜಾಗದೊಳಗೆ ಪಾಂಡುರಂಗನೇ ಪ್ರತ್ಯಕ್ಷ ಆಗ್ತಾನೆ. ಪುಂಡಲೀಕ ವರದಾರಿ ಶ್ರೀ ರಾಜ ಸಾಕ್ಷಾತ್ ಪಾಂಡುರಂಗನ ದರ್ಶನ ಅಕ್ಕಿಗೂ ಆಗ್ತದೆ. ಅಕ್ಕಿ ಹತ್ರ ಆಗೇತಿರ್ತದೆ, ಈ ಮಂದಿಗೂ ಆಗ್ತದೆ, ಸುಮಾರಿದ್ದ ಮಂದಿಗೂ ಸಹಿತ ಆಗ್ತದೆ ನೋಡ್ರಿ. ಒಮ್ಮೆ ಹಿಂಗಾಗ್ತದೆ. ಅದಕ್ಕೆ ಹಿಂಗೆ ಚಲೋ ಮಂದಿಗೆ ತ್ರಾಸ ಕೊಡ್ಬೇಕು. ಅವ್ರು ಇದ್ರಾಗ ಇವರು ಬಂದುಬಿಡ್ತಾರೆ ಸುಮ್ಮನೆ, ಹೌದಲ್ಲ? ಹಂಗಾಗಿ ಪಾಂಡುರಂಗ ದರ್ಶನ ಕೊಟ್ಟು ಕೂಡಲೇ ಇಷ್ಟೋ ತನಕ ಬೈಯವರು ಈಗ ಜೈಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಮಂದಿ ಬೈತದೋ, ಯಾವಾಗ ಜೈಕಾರ ಹಾಕ್ತದೋ ಗೊತ್ತೇ ಅವರು ಜೈಕಾರ ಹಾಕ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಜನಾಬಾಯಿನ ವರ್ಣ ನಡೆದು ಬಿಡ್ತದೆ. ನಾಮದೇವ್ ಮಹಾರಾಜರು ಅಂತಾರೆ, ಜನಿನ ಜಗತ್ತಿಗೆ ತೋರಿಸೋ ಸಂಬಂಧ ಪಾಂಡುರಂಗಿ ಈ ಆಟ ಹೂಡಿದ, ಏನು ಪಾಂಡುರಂಗ ನಿನ್ನ ಇದು ಅಂಥೇಳಿ ಮುಂದೆ ಎಲ್ಲರೂ ಹೋಗ್ತಾರೆ. ಮುಂದೆ ನಾಮದೇವ್ ಮಹಾರಾಜರು ಭಾಳಷ್ಟು ವರ್ಷ ಬದುಕ್ತಾರೆ. ಅವರು ಸರ್ವಸಾಧಾರಣ 95 ವರ್ಷ ತನಕರು ನಾಮದೇವ್ ಮಹಾರಾಜರು ಬದುಕಿರ್ತಾರೆ. ಈ ಕಡೆ ಎಲ್ಲ ಇದೇನು ಗಿಂಜಾಬಾದ್ ನೋಡ್ರಿ, ಪಂಜಾಬದೊಳಗೆ ಈಗಾದರೂ ಗ್ರಂಥದೊಳಗೆ ನಾಮದೇವ್ ಮಹಾರಾಜರು ಅಭಂಗವಲ್ಲಿ ಅಲ್ಲೆಲ್ಲ ಭಕ್ತಿ ಕಾರ್ಯ ಮಾಡಿಕೊಂಡು ಅವರು ಹೊಳ್ಳಿ ಬರ್ತಾರೆ. ಅವ್ರು ಹೊಳ್ಳಿ ಬರೋ ಹಾದಿ ಜನಾಬಾಯಿ ನೋಡ್ಕೋತ ಕೂತಿರ್ತಾರೆ. ಎಂದು ಬರ್ತಾರೆ ನಮ್ಮ ಗುರುನಾಥ, ನನ್ನ ಗುರುನಾಥ ಅಂತೇಳಿ. ಏನು ಅಂದರೆ ಇಷ್ಟು ಗುರುವಿನ ಈ ರೀತಿ ನಂಬಿರ್ತಾ ಹಾಕಿ, ನಾಮದೇವನೇ ನನ್ನ ಗುರು, ನಾಮದೇವ್ ಇದ್ದಾನಂತ ನಾಮಯಾಚಿ ಜನಿನ ನಾ ಜನಿ ಇರ್ಲಿಕ್ಕಂದ್ರೆ ನನಗೆ ಯಾರು ಕೇಳ್ತಿದ್ರು ಅದು. ಹಿಂಗೆ ನಮ್ಮ ಮಹಾರಾಜರು ನಮಗೆ ಉಪದೇಶ ಕೊಟ್ಟಾರಂತೇಳಿ ಜಗತ್ತಿನೊಳಗೆ ನಮಗೆ ಮಹತ್ವದ. ಇರ್ಲಿಕ್ಕಂದ್ರೆ ನಮ್ಮನ್ಯಾರು ಕೇಳ್ತಿದ್ರು. ಅದ್ರಾಗ ನಾ ಅಂತೂ ಕಂಡಕ್ಟರ್ ಪರಿಸ್ಥಿತಿ ಹೆಂಗದ ಅಂದ್ರೆ ಗೊತ್ತದಲ್ಲ. ಇವನು ಕಂಡಕ್ಟರ್ ಇದ್ದ ನೋಡ್ರಿ. ಗಂಡ ಹೆಂಡತಿ ಜಗಳ ಆಡಿದ್ರೆ ಅದ್ರದ್ದು ತೀರ್ಸ್ಕೊಳ್ಳಿಕ್ಕೆ ಕಂಡಕ್ಟರ್ ಮೇಲೆ ಬರ್ತಿದ್ರು. ನಾವು ನೋಡ್ತಿದ್ದೇವೆ ಒಮ್ಮೆ ಬಂದಾಗ ಯಾರು ಗಂಡ ಹೆಂಡತಿ ಕೂಡಿಸಿ ಬಂದು ಜಗಳ ತೆಗಿಲಿಕ್ಕೆ ಬರೋರು, ಅವನ ಜೋಡಿ ಅವ್ನು ಹೇಳ್ತಿದ್ಲಂದ್ರೆ ನೀನೇ ದೊಡ್ಡವಪ್ಪ ಅಂತೇಳಿ ಕೈ ಮುಗಿದು ಕಳಿಸ್ತಿದ್ದೆವು. ಯಾಕಂದ್ರೆ ಅವು ಹೆಂಡತಿ ಮುಂದೆ ನಮ್ಮನ್ನು ಮುದ್ದಿ ಮಾಡವ. ಮನೆಗೆ ಹೋಗಿ ನಾವು ನೋಡಿದ್ದಿಲ್ಲ ಹೆಂಗೆ ಮಾಡಿದ್ನಿ, ಕಂಡಕ್ಟರ್ನ ಮಳ್ಳ ಬಿಡಿಸಿದ್ನಿಲ್ಲ. ಇಂಥ ಪೌರುಷಗಾರೇ ಅಂಥ ನಮ್ಮನ್ನು ಯಾರೂ ಸೇರ್ಲಾರ್ದಂಥ ನೌಕರಿ ಮಾಡೋರು ನಾವು. ಸದ್ಗುರುನಾಥ್ ನಮ್ಮನ್ನು ಅಪ್ಕೊಂಡು ಬಿಟ್ಟ. ಗುಣದೋಷ ಯಾತಿನ ವಿಚಾರಿಕಾಯಿ, ಗುಣದೋಷ ಯಾತಿನ ವಿಚಾರಿಕಾಯಿ, ಭಾವದಿಲ ಪಾಯಿ
अंದ್ರು अडमार्गी कोणी जण जे जातील त्यातून काढील तोची ज्ञानी ಯಾರು ನಾವು ಹಾದಿ ತಪ್ಪಿ ಜೀವನ ಸಾಗಿಸ್ಲಿಕ್ಕತ್ತಲ್ಲ ನಮ್ಮಂಥವ್ರನ್ನ ಈ ಮಾರ್ಗಕ್ಕೆ ತಗೊಂಡು ಬಂದ ನಮಗೊಂದು ಜೀವನದೊಳಗೆ ಈ ಜಗತ್ತಿನೊಳಗೆ ನಮಗೊಂದು ಮಹತ್ವದ ಸ್ಥಾನ ಭಗವಂತ ಒದಗಿಸಿಕೊಟ್ಟ. ಅಡಮಾರ್ಗಿ ಕೋಣಿ ಜಣಜೆ ಜಾತಿಲ ತ್ಯಾತು ನಿಕಾಳಿಲ ತೋಚಿ ಜ್ಞಾನಿ. ಇಂಥ ಜ್ಞಾನಿ ಸದ್ಗುರುನಾಥ ತೋಚಿ ಜ್ಞಾನಿ ಖರ ತಾರಿದು ಜಿಯಾಸ. ಇಂಥ ಜ್ಞಾನಿ ಮಾತ್ರ ನಮ್ಮನ್ನು ಭವಸಾಗರದಿಂದ ದಾಟಿಸ್ಲಿಕ್ಕೆ ಸಾಧ್ಯದ ಹೊರತಾಗಿ ಹೋಗಿ ಗುರುಗಳಂತಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ಕೂಳೆ ಯಾಕೋ ಕಲೆ ದ್ರಾಕ್ಷಿ ಎಷ್ಟಾತಿ ಸರಿ ಮತ್ತ ಈ ಕಡೆ ನೀವು ಮೊದಲಿನ ಗತೆ ಇಲ್ಲ ಇಲ್ಲಿ ನೀವು ಗುರುಗಳು ಮರ್ತಾ ಬಿಡ್ತೀರಿ. ನೀವು ಬರೇ ಇದನ್ನೇ ಮಾಡೋದು. ನಮ್ಮದು ಈ ಕಡೆ ಏನು ಹಳ್ಳಿಗಳವಲ್ಲ ಇವೆಲ್ಲ ನಮ್ಮನು ಅಂದ್ರು ಆ ಹಳ್ಳಿಗಳಿಗೆಲ್ಲ ಉಪದೇಶ ಕೊಟ್ಟು ಶಿಷ್ಯನ ಮಾಡ್ಕೊಂಡವ್ರು ಇವರು. ವರ್ಷಕ್ಕೊಮ್ಮೆ ಹಿಂಗೆ ಹಾಯಿಸಿ ಬಂದ್ರೆ ವರ್ಷ ತನಕ ತಿರು ಬಂದೋಬಸ್ತ ಆಗಿಬಿಡ್ತು. ಜೋ ಗುರು ಭೀಡೆ ಸಾರು ತೋ ಅಧಮಾಹುನ ಅಧಮ ಚೋರು ಚೋರಟ್ಯ ಮೈಂದ ಪಾಮರು ದ್ರವ್ಯ ಬೋಂದು ಶಿಷ್ಯಾಸನ लाविती साधन न करिविती इंद्रिय दमन ऐशिया गुरु अडक्याचेತಿ. ದುಡ್ಡಿಗೆ 3 ಮಂದಿ ಅಂತ ಗುರುಗಳು ಸಿಕ್ಕರು ಸಹಿತ ಬಿಟ್ಟು ಬಿಟ್ಟಿರ್ತಾರೆ ಸಮರ್ಥರು. ನಮ್ಮ ಮಹಾರಾಜರು ನಮ್ಮನ್ನು ಭಗವಸಾಗರನ ದಾಟಿಸೋ ಸಂಬಂಧ ನಮ್ಮಲ್ಲಿ ತನಕ ಬಂದರು. ತೋಚಿ ಜ್ಞಾನಿಕರ ತಾರಿದು ಜಿಯಾತಿ ವೇಳೋ ವೇಳಾತೆ ಆಸಿ ಶರಣ ಜಾವೆ. ಮ್ಯಾಲಿಂದ ಮೇಲೆ ಅವ್ರಿಗೆ ನಾವು ಶರಣ ಹೋಗು. ಶರಣ ಗೆಲಿಯಾನೆ ಕಾಯ ಹೋತೆ ಬೋಳ ತುಕಾ ಮನೆ ಕೂಳ ಉದ್ಧಾರ ಇಲ್ಲಿ. ನಮ್ಮ ಕುಲಕೋಟೆಯನ್ನು ಉದ್ಧಾರ ಮಾಡುವಂಥ ಉದ್ಧಾರಕರ್ತ ಯಾರಾದರೂ ಇದ್ರ ಸದ್ಗುರುನಾಥ ಅಂತೇಳಿ ನಾವು ಅಷ್ಟೇ ಅಲ್ಲ, ನಮ್ಮ ಕೋಟಿ ಕುಲ ಉದ್ಧಾರ ಆಗ್ತದಂತ. ಅಂಥ ಸದ್ಗುರುವಿನ ಒಂದು ಅನುಗ್ರಹದೊಳಗೆ ಅವ್ರ ಒಂದು ಗರಡಿ ಒಳಗೆ ನಾವು ಬೆಳೆಯವರು ಅವ್ರಿಗೆ ಶರಣಾಗತರಾಗಿ ಈ ಒಂದು ಸತ್ತಾದ ಮುಖೇನ ಸತ್ಸಂಗದ ಮುಖೇನ ಉಪಾಸನದ ಮುಖೇನ ನಾಮಸ್ಮರಣೆ ಮುಖೇನ ನಾವೆಲ್ಲರೂ ಸಮರ್ಥರಿಗಾಗಿ ಬದುಕಬೇಕು ಅನ್ನುವಂಥದ್ದನ್ನು ಇವತ್ತಿನ ಈ ಪೀಠಿಕಾ ಅಭಂಗ ನಮಗೆ ಹೇಳ್ತಾರೆ. ತುಕಾಮಣೆ ಶರಣಗೆಲಿಯಾನೆ ಕಾಯ ಹೋತೆ ಫಳ. ಶರಣಗೆಲಿಯಾನೆ ಕಾಯ ಹೋತೆ ಫಳ. ತುಕಾಮಣೆ ಕೂಡ ಉತ್ತರಿಲೆ निधि सदा परमार्थ कर निधि सदा पायन ठेवावा अडमार्गी.
ವರ್ಣಿಸಿ ಸದಾ ಪರಮಾತ್ಮಕ ರಾಮ ಅಂತಾರ ಮಾಯನ ಸೇವಾವಾಡ ಮಾರ್ಗಿ. ಇನ್ನ ಒಂದು ನಾ ಹೇಳೋದು ಬರ್ತೇನೆ. ನಮಗೆ ಹೇಳ್ಬೇಕಂದ್ರ ನಾಮದೇವ್ ಮಹಾರಾಜರು 95 ವರ್ಷ ಆದ್ಮೇಲೆ ತಿರುಗಿ ಬರ್ತಾರೆ ಇಲ್ಲಿ ಪಂಡ್ರಪುರಕ್ಕೆ. ನೀವು ಪಂಡ್ರಪುರ ನೋಡಿರ್ಬೇಕಲ್ಲ, ಅಲ್ಲಿ ಪಂಡ್ರಪುರಕ್ಕೆ ಸಣ್ಣ ಎಲ್ಲ ನೋಡ್ರಿ. ನಾಮದೇವ್ ಪಾಯರಿ ಅಂತದ ನೋಡ್ರಿ, ನಾಮದೇವ್ ಪಾಯರಿ. ನಾಮದೇವ್ ಮಹಾರಾಜರಂತಾರ, ನನ್ನ ಶರೀರವನ್ನ ಭಕ್ತರು ಸಂತರು ಪಾಂಡುರಂಗನ ದರ್ಶನಕ್ಕೆ ಹೋದಾಗ ಹೋಗುವತ್ನಾಗ ನನ್ನ ಮ್ಯಾಲ ಕಾಲಿಟ್ಟುಕೊಂಡು ಹೋಗ್ಬೇಕು, ನನ್ನ ಜೀವನ ಪವಿತ್ರ ಆಗಬೇಕು ಅಂತೇಳಿ ಆ ಪ್ಯಾವ್ಟುನಿಗೆ ಮೇಲೆ ಸಮಾಧಿ ಆಗ್ತದ ಅವ್ರು. ಆ ಪಾಯರಿ ನಾಮದೇವ್ ಪಾಯರಿ ಅದಲ್ಲ, ನಾಮದೇವ್ ಪಾಯರಿ ಏನದಲ್ಲ ಅದು, ಅದ್ರ ತಳಗಿನ ಪಾಯರಿ ಏನದಲ್ಲ ಅದು ಜನಾಬಾಯಿ ಪಾಯರಿ. ನನ್ನ ಗುರುವಿನ ಬಂದ ಮ್ಯಾಲೆ ಸಂತ್ರ ಪಾದ ಇಡೋದಕ್ಕಿಂತ ಮೊದಲ ನನ್ನ ಮ್ಯಾಲೆ ಇಟ್ಟು ಹೋಗ್ಬೇಕು ಅಂತೇಳಿ ಜನಾಬಾಯಿ ತಳಗಿನ ಪೈರಿ ಒಳಗೆ ಸಮಾಧಿ ಆಗ್ತದೆ. ಎಂಥ ಗುರು ಶಿಷ್ಯರ ಸಂಬಂಧ ಈ ಒಂದು ಗುರು ಶಿಷ್ಯರ ಸಂಬಂಧ. ನಾವು ಆ ರೀತಿ ಗುರುವಿನ ಭಕ್ತಿ ಮಾಡಿ ಉದ್ಧಾರ ಆಗೋಣ ಅಂತೇಳಿ ಪಾಯನ ಟೇವಾವ ಅಡ ಮಾರ್ಗಿ कल्पयिष्वावेतया कुळामाजी सकळा हरीचा दासा कल्पनेची बाळान हो कोण काळे हे संत मंडळी सुखी असो अहंकाराच्या वारा न लागो रासा माझा विष्णुदासा भाविकांची नामा मडेतया असावे कल्याण ज्या मुगरी लाल पाण